ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೇಗಿದೆ ಜನರ ರಿಯಾಕ್ಷನ್? ಯಾಕಂದರೆ ಅವರಿಗೂ ಈ ಹಳೆ ಬೇರು ಹೊಸ ಚಿಗುರಿನಲ್ಲಿ ಜಾಸ್ತಿನೇ ನೀರು ಕೊಡೋಕ್ಕೆ, ಗೊಬ್ಬರ ಕೊಡೋಕ್ಕೆ, ಮತ ಕೊಡೋಕ್ಕೆ ಬರ್ತದೆ. ಸೊ ಈ ಎಲ್ಲ ಪ್ರಚಾರಗಳ ನಡುವೆ ಉಪಚುನಾವಣೆ ಗೆಲ್ಲುವಂತಹ ವಿಶ್ವಾಸ ನಿಮ್ಗೆ ಎಷ್ಟು ಮಟ್ಟಿಗಿದೆ ಅಂತ? ಈ ಪ್ರಜ್ಞಾವಂತರು ಬೇಕ್ರಿ ಸರ್. ಆಮೇಲೆ ಅದೇ ದೃಷ್ಟಿಯಿಂದ ನನ್ನನ್ನು ನೋಡ್ತಿದ್ದಾರೆ, ಎಸ್ಪೆಷಲಿ ಕಂಪೇರ್ಡ್ ಟು ಅದರ್ ಕ್ಯಾಂಡಿಡೇಟ್ಸ್. ಸಮರ್ಥ ಶಾಮನವರು ದಕ್ಷಿಣ ಚುನಾವಣೆಯಲ್ಲಿ ಯಾಕೆ ಗೆಲ್ಲಬೇಕು, ಜನ ಯಾಕೆ ನಿಮಗೆ ಮತ ಹಾಕಬೇಕು ಅಂತೇಳಿ ಜನನೇ ನನ್ನ ಹಿಡಿದು ಹೇಳ್ತಾರೆ, ನೋಡಪ್ಪ ಇದು ಅಜ್ಜಾರು ಇಲ್ಲಿ ತನಕ ಈ ಲೆಕ್ಕಕ್ಕೆ ತಂದರೆ ಈಗ ನಿನ್ನ ಕೈನಲ್ಲೇ ನೀನು ಮುಂದುವರಿಬೇಕು. ಎಲ್ಲವೂ ಇದೆ. ಸಮರ್ಥಿಗೆ ಶ್ರೀಮಂತಿಗೆ ಇದೆ, ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ. ಹೀಗೆಲ್ಲ ಇರಬೇಕಾದ್ರೆ ಸಮರ್ಥಿಗೆ ಯಾಕೆ ಈ ರಾಜಕೀಯ ಜನಸೇವೆ ಅನ್ನುವಂಥದ್ದು? ನೀನು ಎಲ್ಲಿಂದ ಬಂದು ಯಾವಾಗ ಹುಟ್ಟಿದ್ದಿ ಅದೆಲ್ಲ ಏನು ಉಪಯೋಗ ಇಲ್ರಿ ಸರ್. ಜನಕ್ಕೆ ಏನು ಬೇಕಂದ್ರೆ ನೀವು ಯಾವ ಲೆಕ್ಕಕ್ಕೆ ಅವ್ರ ಕೆಲಸಗಳು ಮಾಡ್ಕೊಡ್ಬೋದು. ಈ ದೇಶದ ಜನತೆಗೆ ಕನ್ಫ್ಯೂಷನ್, ಯಾರು ವೋಟ್ ಹಾಕಬೇಕು, ರೈಟಿಸ್ಟ್ಗಳ ಪರ ಹೋಗ್ಬೇಕಾ, ಲೆಫ್ಟಿಸ್ಟ್ಗಳ ಪರ ಹೋಗ್ಬೇಕಾ? ನಿಮ್ಮ ಪ್ರಕಾರ ರೈಟ್ ವರ್ಸಸ್ ಲೆಫ್ಟ್, ಇದರ ನಡುವಿನ ಯುದ್ಧ ನೀವೇನಂತೀರಾ? ಸೊ ಇದು ನನ್ನ ಪ್ರಕಾರ ರೈಟು ಲೆಫ್ಟ್ ಏನು ಅಲ್ರಿ ಸರ್, ಬರೀ ರೈಟ್ ಐತಿ, ರಾಂಗ್. ದಕ್ಷಿಣ ಕ್ಷೇತ್ರ ಇಷ್ಟು ವರ್ಷ ಕೂಡ ಶಾಮಿ ಫ್ಯಾಮಿಲಿ ಇದ್ರು ಕೂಡ ಅಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಇಲ್ಲ, ಒಂದು ಎಜುಕೇಶನ್ ಸಿಸ್ಟಮ್ ಇಲ್ಲ ಅಂತ ಒಂದು ಆರೋಪ ಇದೆ. ಪರಿಹಾರ ಏನಂದರೆ ಇದಕ್ಕೆ PHCಗಳನ್ನು ಸ್ಟ್ರೆಂಥನ್ ಮಾಡಿ, ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಪಕ್ಕನೇ ಒಂದು ದಾವಣಗೆರೆ ಸೆಂಟ್ರ್ನಲ್ಲಿ ಒಂದು ಹಾಸ್ಪಿಟಲ್ ಕಟ್ಬೋದು. ನೀವು ಡೇ ಒನ್ನಿಂದಲೂ ಕೂಡ ಬರಿಗಾಲಲ್ಲಿ ಜನರನ್ನ ಭೇಟಿ ಆಗ್ತಿದ್ದೀರಿ. ಸೊ ಈ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳು, ಅಂದ್ರೆ ನೀವು ಈ ರೀತಿ ಬರಿಗಾಲಲ್ಲಿ ಜನರನ್ನ ಭೇಟಿ ಆಗ್ತಿರೋ ಬಗ್ಗೆ ತುಂಬಾ ಪ್ರಶಂಸೆ ಒಂದ್ ಕಡೆ ವ್ಯಕ್ತವಾಗ್ತಿದ್ರು ಕೂಡ, ಇನ್ನೊಂದು ಕಡೆ ಬೇರೆ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನ ಮಾಡಲಾಗ್ತದೆ. ನಾನು ನಮ್ಮ ಅಜ್ಜರ್ ಮೊಮ್ಮಗ ಸರ್. ಸೊ ಇದು ದಿವ್ಯ ಭಕ್ತಿ ಭಾಳ ಇದೆ ಸರ್. ಈ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ಜನತೆ ಹೆಚ್ಚು ಕಡಿಮೆ ಈ ಸರ್ಕಾರ 5 ಲಕ್ಷ ಕೋಟಿ ಸಾಲವನ್ನ ಅನುಭವಿಸ್ತಾ ಇದೆ ಅಂತ ಬಿಜೆಪಿಗರು ಟೀಕೆ ಮಾಡ್ತಾರೆ. ಇಂಥ ಪ್ರಶ್ನೆ ಅವರು ಸ್ವಂತ ಕೇಳಬೇಕು. 200 ಲಕ್ಷ ಕೋಟಿ ಸಾಲ, ಆಮೇಲೆ ನಮ್ದು 5 ಲಕ್ಷದ ಕೋಟಿ ಬಗ್ಗೆ ಮಾತಾಡ್ತಾರೆ. ಸಮರ್ಥ ಶಾಮನವರಿಗೆ ದಕ್ಷಿಣ ಕ್ಷೇತ್ರ ಟಿಕೆಟ್ ಸಿಗಲಿಕ್ಕೆ ಅನುಕಂಪನ ಪ್ರತಿಷ್ಠಾನ ಕಾರಣ ಏನು, ಯಾವ ಕಾರಣದಿಂದ ಟಿಕೆಟ್ ಸಿಗ್ತದೆ ನಿಮಗೆ ಅಂತೇಳಿ? ಆ ಡಿಸಿಷನ್ ಏನು ಲೋಕಲ್ ಲೆವೆಲ್ನಲ್ಲಿ ಗ್ರಾಸ್ ರೂಟ್ಸ್ ಲೆವೆಲ್ನಲ್ಲಿ ಆಗ್ತದೆ ಸರ್, ಅದನ್ನೇ ಮುಂದುವರಿಯೋದು. ಯಾಕಂದರೆ ಹಂಗೆ ಗೆಲ್ಲೋದು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಡಿಜಿಟಲ್ ಮಾಧ್ಯಮ ಇತಿಹಾಸದಲ್ಲೇ ಹೊಸ ಪ್ರಯತ್ನ. ಮೊದಲ ಬಾರಿಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಹಿರಿಯ ಪತ್ರಕರ್ತರು ಸೇರಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯನ್ನು ಕವರ್ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಖುಷಿ ವಿಚಾರ, ಸೂರ್ಯ ಮುಳುಗಿದ್ರು ಕೂಡ ಕಾಂಗ್ರೆಸ್ನ ಪ್ರಚಾರದ ಬೆಳಕು ಇನ್ನೂ ಕಡಿಮೆ ಆಗಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥ ಸಮರ್ಥ ಶಾಮನೂರ್ ಅವ್ರ ಜೊತೆ ನಾವಿದ್ದೀವಿ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ವೆಲ್ಕಮ್ ಟು ಅವರ್ ಶೋ. ಸರ್, ಮೊದಲನೇದಾಗಿ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದೀರಾ, ಹೇಗಿದೆ ಜನರ ರಿಯಾಕ್ಷನ್? ಭಾಳ ಚೆನ್ನಾಗೈತ್ರಿ ಸರ್. ಯಾಕಂದರೆ ನಾವು ಈಗ ಜಾಸ್ತಿ ಗ್ರಾಮ ಪಂಚಾಯತಿ ಸ್ಟೈಲ್ ಎಲೆಕ್ಷನ್ ನಡೆಸ್ತಿದ್ದೀವಿ. ಜನ ಹೇಳ್ತಾರೆ ಹಂಗೆ ಮಾಡಿದ್ರೆ ಎಲ್ಲ ಕಡೆ ಮುಟ್ಟಕ್ಕಾಗಲ್ಲ ಅಂತ. ಬಟ್ ನಾನು ಒಪ್ಪಲ್ಲ. ನನಗೇನು ಅನ್ಸ್ತತಿ, ಏನು ಎಫೆಕ್ಟಿವ್ ಆಯ್ತಂದರೆ ಜನದ ಮನೆಗೆ ಹೋಗೋದು, ಅವ್ರ ಜೊತೆ ಏನಾರ ಒಂದು ಲೋಟ ನೀರು, ಚಾಯ್, ಕಾಫಿ, ಮಜ್ಜಿಗೆ ಕುಡಿಯೋದು. ಆಮೇಲೆ ಹಂಗೆ ಮಾಡಿದ್ರೇ ಒಂದು ನಿಮಿಷ ಒಬ್ರೊಬ್ರಿಗೆ ಕೊಟ್ಟರೆ ಅವರು ಓಪನ್ ಅಪ್ ಆಗ್ತಾರೆ. ಆಮೇಲೆ ಹೇಳ್ತಾರೆ ಅವ್ರದ್ದು ಬೇಡಿಕೆಗಳು ಏನಿದ್ದಾವೆ, ಸಮಸ್ಯೆಗಳು ಏನಿದ್ದಾವೆ. ಆಮೇಲೆ ಅದೇ ನಮ್ಮ ಕರ್ತವ್ಯ ಬಿಡ್ರಿ MLA ಆಗಿ. ಅದು ಹೆಂಗೆ ಇದನ್ನು ಫಸ್ಟ್ ಅರ್ಧ ಪೋರ್ಷನ್ನೇ ಈ ಸಮಸ್ಯೆ ಏನೈತಿ, ಬೇಡಿಕೆ ಏನೈತಿ ಅಂತ ಕಂಡು ಹಿಡಿಯೋದ್ರಿ. ಅದಾದಮೇಲೆ ನಾವು ಪರಿಹಾರ ಹುಡ್ಕೋಬೋದು, ಆಮೇಲೆ ಸಾಮರ್ಥ್ಯ ಒಂದು ಉತ್ತರ ಕೊಡ್ಬೋದು ಅದಕ್ಕೆ. ಸೊ ಭಾಳ ಚೆನ್ನಾಗೈತ್ರಿ ಸರ್. ಆಮೇಲೆ ನನಗೇನು ಅನಿಸ್ತು, ಫಸ್ಟು ಕಾರ್ಯಕರ್ತರೇ ಜಾಸ್ತಿ ನಮ್ಮ ಜೊತೆ ಅಡ್ಡಾಡ್ತಿರ್ತಾರೆ. ಆಮೇಲೆ ನಮ್ಮ ಕಾಂಗ್ರೆಸ್ ಸಪೋರ್ಟರ್ಸೇ ನಮ್ಮ ಹೊರಗೆ ಬರ್ತಾರೆ. ಬಟ್ ಈ ಬಹಿರಂಗ ಪ್ರಚಾರ ಮಾಡೋಕ್ಕಾರ ಎಲ್ಲ ವರ್ಗದ ಜನ, ಆಮೇಲೆ ಭಾಳ ಜನ ಯಾರು ನಮ್ಮ MLA ಎಲೆಕ್ಷನ್, MP ಎಲೆಕ್ಷನಲ್ಲಿ ನೋಡಿದ್ದೆ BJP ಫೇವರ್ನಲ್ಲಿದ್ದರು, ಅವರು ಹೊರಗೆ ಬರ್ತಿದ್ದಾರೆ. ಯಾಕಂದರೆ ಅವರಿಗೂ ಈ ಹಳೆ ಬೇರು ಹೊಸ ಚಿಗುರಿನಲ್ಲಿ ಜಾಸ್ತಿನೇ ನೀರು ಕೊಡೋಕ್ಕೆ, ಗೊಬ್ಬರ ಕೊಡೋಕ್ಕೆ, ಮತ ಕೊಡೋಕ್ಕೆ ಬರ್ತಿದ್ದಾರೆ ಸರ್. ಸರ್, ಮುಖ್ಯವಾಗಿ ರಾಜಕೀಯ ಅಂದರೆ 3 ವಿಚಾರಗಳಲ್ಲಿ ನಡೆಯುತ್ತೆ: ಸಂಘಟನೆ, ಸೇವೆ ಮತ್ತು ಸಿದ್ಧಾಂತ. ಸಂಘಟನೆ ಮತ್ತು ಸೇವೆ ವಿಚಾರದಲ್ಲಿ ನಿಮ್ಮ ಕುಟುಂಬ ಪ್ರಶ್ನಾತೀತ. ಆದರೆ ಸಿದ್ಧಾಂತ ಅಂತ ಬಂದಾಗ ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದೀರಾ? ನನಗೇನು ಅನ್ಸ್ತತ್ರಿ ಸರ್, ಸೇವೆನೇ ಒಂದು ಸಿದ್ಧಾಂತ ಹಂಗೆ ಐತೆ. ಯಾಕಂದರೆ ಈಗ ಸೇವೆ ಯಾಕೆ ಅಷ್ಟು ಪವಿತ್ರವಾಗಿರ್ತದಂದರೆ ಸರ್, ಈಗ ಮುಖ್ಯವಾಗಿ ನೀವು ಈ ಪೂರ್ತಿ ಜಿಲ್ಲೆ ಅಡ್ಡಾಡಿದ್ರೆ, ನಾವು ಅಡ್ಡಾಡೋಕ್ಕಾರ ಇದು ಆಶ್ಚರ್ಯನೇ ಆಗಿಬಿಡ್ತೈತಿ. ಅದು ಶಾಮನೂರು ಶಿವಶಂಕರಪ್ಪರು ಇಷ್ಟಕ್ಕೊಂದು ಕೆಲಸಗಳು ಮಾಡ್ಯಾರೆ, ಇಷ್ಟಕ್ಕೊಂದು ದಾನ ಕೊಟ್ಟಾರೆ, ದೇವಸ್ಥಾನಗಳಿಗಿರಲಿ, ಮಸೀದಿಗಳಿಗಿರಲಿ. ನಮಗೆ ಅಷ್ಟು ಬೆರಳೇ ಇರಲ್ಲ ಲೆಕ್ಕಾಚಾರ ಹಾಕೋಕ್ಕೆ. ಕಂಪ್ಯೂಟರು ಆಗ್ತತಾ ಇಲ್ಲ ಅಂತ ನನಗೆ ಪೂರ್ತಿ ವಿಶ್ವಾಸ ಇಲ್ಲ.
ಅದು ಆ ಸೇವೆ ಏನೈತಲ್ರಿ ಸರ್, ಅದು ಎಷ್ಟು ಪವಿತ್ರ ಸೇವೆ. ಯಾಕಂದರೆ ಅವರು ಈ ಎಡಗೈಯಿಂದ ಕೊಡ್ತಾರೆ, ಬಲಗೈ ಗೊತ್ತಿರಲ್ಲ. ಅದೇ ಸೇವೆದ ಧರ್ಮ. ಆಮೇಲೆ ಅದೇ ನಮ್ಮ ಅಜ್ಜಾರು, ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಾನು ಮುಂದುವಹಿಸ್ತಿರೋದು. ಆಮೇಲೆ ಅದೇ ಗುರುತಿಸ್ತಿದಾರೆ ಜನ. ಯಾಕಂದರೆ ಸೇವೆ ಮಾಡೋರು ಬೇಕು ರಾಜನೀತಿ ಮಾಡೋರು ಬೇಕಿಲ್ಲ, ಹೂ-ಹಾ ಮಾಡೋರು ಬೇಕಿಲ್ಲ, ಗಲಾಟೆ ಮಾಡೋರು ಬೇಕಿಲ್ಲ, ಜನ ಸೇವೆ ಮಾಡೋರು ಬೇಕು. ಆಮೇಲೆ ಇದು ಸ್ಪಷ್ಟವಾಗಿ ಎಲ್ಲ ಜನಕ್ಕೆ ಯಾವಾಗ ಕಾಣ್ತಂದರೆ ಕೊರೋನಾ ಸಮಯನಲ್ಲಿ ಸರ್. ಯಾಕಂದರೆ ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ಭಾಳ ಕಷ್ಟನೇ ಆಗ್ತಿತ್ತು, ಭಾಳ ಹೆದರಿಕೆನಲ್ಲಿದ್ದರು. ಆದರೆ ಆವಾಗ ಇದು ನೀವು ಬೇರೆ ದೇಶಗಳನ್ನಲ್ಲೂ ನೋಡಿದ್ರೂ ಒಂದು ಎಪಿಡೆಮಿಕ್ ಪ್ರೋಟೋಕಾಲ್ ಹಂಗೆ ಇರ್ತೈತಿ. ಈಗ ನಾವು ಯಾವ್ದಾರ ಡೆವಲಪಿಂಗ್ ಕಂಟ್ರಿನೂ ನಮ್ಮ ಪಕ್ಕಕ್ಕಿರೋದು ಚೈನಾ ತಗೊಳ್ಳೋಣ, ಸಿಂಗಾಪುರ್ ತಗೊಳ್ಳೋಣ. ಅವರು ಏನು ಮಾಡಿದ್ರು, ಈ ಸ್ಯಾನಿಟೈಸರ್ ಫ್ಯಾಕ್ಟ್ರಿಗಳು, ಗ್ಲವ್ಸ್ ಫ್ಯಾಕ್ಟ್ರಿಗಳು, ವ್ಯಾಕ್ಸಿನ್ ಫ್ಯಾಕ್ಟ್ರಿಗಳು ಅವೆಲ್ಲ ಗೌರ್ಮೆಂಟ್ ಕಂಟ್ರೋಲ್ ಮಾಡಿಬಿಟ್ರು. ಯಾಕಂದರೆ ಫಸ್ಟ್ ವ್ಯಾಕ್ಸಿನ್ ಗೌರ್ಮೆಂಟಿಗೆ ಹೋಗಬೇಕು, ಆಮೇಲೆ ಗೌರ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಮ್ಮದು ಸೆಂಟ್ರಲ್ ಸರ್ಕಾರ ಚೂರು ನಾನು ಹೇಳಬೇಕಂದ್ರೆ ಚೂರು ಅಲಕ್ಷಣೆ ಮಾಡ್ತು ಈ ಕೊರೋನಾ ಸಮಯದಲ್ಲಿ. ಇದು ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತು. ಇದು ಏನು ಡಿಬೇಟೇ ಇಲ್ಲ ಇದ್ರ ಬಗ್ಗೆ. ಸೊ ಆವಾಗ ಶಾಮನೂರು ಶಿವಶಂಕರಪ್ಪ ಅವರು, ಮಲ್ಲಣ್ಣವರು ಇದು ಏನು ಒಂದು 8 ಕೋಟಿ ರೂಪಾಯಿ ಖರ್ಚು ಮಾಡಿ ಲಸಿಕೆಗಳು ತಂದರು ಎಲ್ಲರಿಗೂ, ಎಲ್ಲರದ್ದು ಜೀವ ಕಾಪಾಡೋದು. ಅದು ಜನ ಮರೆಯಲ್ರಿ ಸರ್. ಯಾಕಂದರೆ ಇದು ಒಬ್ಬರು ಆವಾಗ SSM ಸರು, ನಮ್ಮ ಅಪ್ಪಾಜಿ, ಆಮೇಲೆ ಪ್ರಭಾ ಮಲ್ಲಿಕಾರ್ಜುನ ಅವ್ರು ಸಂಸದಿದ್ದಿಲ್ಲ, ನಮ್ಮ ಅಪ್ಪಾಜಿ MLA ಇದ್ದಿಲ್ಲ. ಆದ್ರೇನು ಆ ಸೇವೆ ಮಾಡಿದ್ರು. ಸೊ ಅದಕ್ಕೆ ನಾನು ನೋಡ್ತಿದ್ದೆ, ನಾನು ಈಗಿನ ಬಂದಾಗ ನಿಮ್ಮೆಲ್ಲರ ಪ್ಯಾನಲ್ನಲ್ಲಿ ಒಂದು ಕುರ್ಸಿ ಐತಿ. ಸೊ ಜನಕ್ಕೆ ಏನು ಅನ್ಸುತ್ತೆ ಅಂದರೆ, ಕುರ್ಸಿ ಇರಲಿ ಬಿಡಲಿ, ಶಾಮನೂರು ಅವ್ರು ಇದ್ದಾರೆ ಕಾಪಾಡೋಕ್ಕೆ ಎಲ್ಲರನ್ನೂ. ಸೊ ಸೇವೆನೇ ಸಿದ್ಧಾಂತ. ಸರ್, ಅಬ್ಬರದ ಪ್ರಚಾರ ಮಾಡ್ತಾ ಇದ್ರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಪ್ರಚಾರ ಮಾಡ್ತಾ ಇದ್ರಿ, ಪ್ರತಿ ಮನೆಗೆ ಹೋಗ್ತಾ ಇದ್ರಿ, ಎಲ್ಲಾ ಕಡೆನೂ ಕೂಡ ಸೌಂಡ್ ಮಾಡ್ತಾ ಇದ್ರಿ, ಅಬ್ಬರದ ಪ್ರಚಾರ ಮಾಡ್ತಾ ಇದ್ರಿ. ಮುಖ್ಯಮಂತ್ರಿಗಳು ಬಂದ್ರು, DK ಶಿವಕುಮಾರ್ ಬಂದ್ರು. ಸೊ ಈ ಎಲ್ಲಾ ಪ್ರಚಾರಗಳ ನಡುವೆ ಉಪಚುನಾವಣೆ ಗೆಲ್ಲುವಂತಹ ವಿಶ್ವಾಸ ನಿಮಗೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ? ಸಿಕ್ಕಾಪಟ್ಟೆ ವಿಶ್ವಾಸ ಐತ್ರಿ ಸರ್. ಯಾಕಂದರೆ ಈಗ ನಾವು ಮಾತಾಡೋಕರ ನಾನು ಏನು ಅನ್ಬೇಕಂದ್ರೆ, ಭಾಳ ಜನ ನನ್ನ ಬಗ್ಗೆ ಮಾತಾಡೋಕರನೂ ಅಂತಾರೆ ವಿದ್ಯಾವಂತರು ಅಂತ. ಬಟ್ ವಿದ್ಯಾವಂತರಿಗಿಂತ ಪ್ರಜ್ಞಾವಂತರು ಬೇಕು ನಮ್ಮ ರಾಜಕೀಯದಲ್ಲಿ. ಸೊ ನಾವು ಡೇಟಾ ನೋಡೋಣ, ಎವಿಡೆನ್ಸ್ ನೋಡೋಣ. ಈಗ ನಮ್ಮ 3 ಬೈ ಎಲೆಕ್ಷನ್ಸ್ ಏನಾದರೂ ಇದ್ರ ಮುಂಚೆ, ಶಿಗ್ಗಾಂವ್ ಇರಲಿ, ಚನ್ನಪಟ್ಟಣ ಇರಲಿ, ಇದು ಯಾವಾರ ಎಕ್ಸಾಂಪಲ್ ತಗೊಂಡ್ರೂ ಕಾಂಗ್ರೆಸ್ಸು ಒಂದು ದೊಡ್ಡ ಮಾರ್ಜಿನಿಂದಾನೇ ಗೆದ್ದರು ಸರ್. ಸೊ ಅದು ಜನನೇ ಸಾಕ್ಷಿ ಮಾಡಿದ್ರು, ಅದು ಯಾರು ಗವರ್ನ್ ಮಾಡ್ತಿದ್ದಾರೆ ಅವ್ರು ಗವರ್ನ್ ಮಾಡ್ಕೊತಾ ಇರಬೇಕು ಅಂತ. ಸೊ ಒಂದು ಲಿಟ್ಮಸ್ ಟೆಸ್ಟ್ ಹಂಗೆ ಸರ್. ಸೊ ಅದು ಭಾಳ ಪ್ರಾಮಿಸಿಂಗು. ಅದು ಗ್ಯಾರಂಟಿ ಸ್ಕೀಮ್ಸ್ ವರ್ಕ್ ಆಗ್ತಿದ್ದಾವೆ, ನಮ್ಮ ಸರ್ಕಾರ ಏನೇನು ಕೆಲಸಗಳು ಮಾಡ್ತಿದ್ದಾವೆ, ವರ್ಕ್ ಆಗ್ತಿದ್ದಾವೆ ಅಂತ ಒಂದು ಸೀಲ್ ಆಫ್ ಅಪ್ರೂವಲ್ ಜನ ಕಡೆಯಿಂದ. ಆಮೇಲೆ ಈ ಲೋಕಸಭಾ ಎಲೆಕ್ಷನ್ನಲ್ಲೂ ನೋಡಿದ್ರೆ ಕಾಂಗ್ರೆಸ್ ಭಾಳ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತು, ಎಸ್ಪೆಷಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ. ಯಾವುದು ಐ ಥಿಂಕ್ ಒಂದು 5 ಟರ್ಮ್ಸ್ BJP MP ಇದ್ದರು. ಸೊ ನಮ್ಮ ಅಮ್ಮರು ಒಂದು 27,000 ವೋಟ್ಸಿಂದ ಲೀಡಿಂದ ಗೆದ್ದರು ಸರ್. ಸೊ ಅದೇ ಈ ಪ್ರಜ್ಞಾವಂತರು ಬೇಕ್ರಿ ಸರ್. ಆಮೇಲೆ ಅದೇ ದೃಷ್ಟಿಯಿಂದ ನನ್ನನ್ನು ನೋಡ್ತಿದ್ದಾರೆ, ಎಸ್ಪೆಷಲಿ ಕಂಪೇರ್ಡ್ ಟು ಅದರ್ ಕ್ಯಾಂಡಿಡೇಟ್ಸ್. ಸೊ ಅದೇ ಜನಕ್ಕೆ ಅಪೀಲ್ ಆಗ್ತಾಯಿದ್ರಿ ಸರ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಭಾಳ ಜನ ಇರ್ತಾರೆ, ಇದು ವ್ಯಕ್ತಿನೂ ಇಂಪಾರ್ಟೆಂಟು, ಅದೇ ಭಾಳ ಜನ ಪಕ್ಷನೂ ನೋಡ್ತಾರೆ ರೀ ಸರ್. ಅದು ಸತ್ಯನೇ, ಭಾಳ ಜನ ಪಕ್ಷ ನೋಡಿ ವೋಟ್ ಹಾಕ್ತಾರೆ. ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರೋ ಕೆಲಸಗಳು ಸರ್, ಈ 5 ಗ್ಯಾರಂಟೀಸು, ಶಕ್ತಿ ಕವಚು 100ಕ್ಕೆ 100 ಸತ್ಯ. ಈ 5 ಗ್ಯಾರಂಟಿ ಯೋಜನೆಗಳು ತಗೊಂಡ್ರೆ ಅದರಲ್ಲಿನೂ ಭಾಳ ಜನಕ್ಕೆ ಜೀವನನ ಅನುಕೂಲ ಮಾಡ್ತಾರೆ, ಬಡವರು ಸೇವೆ ಮಾಡ್ತಾರೆ. ಆಮೇಲೆ ಈ ಕಾಂಗ್ರೆಸ್ ಪಕ್ಷ ಅಂದರೆ ಸರ್, ಎಸ್ಪೆಷಲಿ ನಮ್ಮ ಈ ದಾವಣಗೆರೆ ದಕ್ಷಿಣ ಏನೈತಲ್ರಿ ಸರ್, ನೀವು ನೋಡಿರ್ತೀರ, ಇದು ಎಸ್ಪೆಷಲಿ ನ್ಯೂಸ್ನಲ್ಲಿ ಜಾತಿ ಲೆಕ್ಕಾಚಾರ ಭಾಳ ಮಾಡ್ತಾರೆ ಎಲೆಕ್ಷನ್ಸ್ ಬಗ್ಗೆ ಮಾತಾಡೋಕ್ಕಾರ. ಸೊ ಅದು ಮಾಡಿದಾಗೂ ನಿಮಗೆ ಕಾಣ್ತೈತಿ, ಅದು ನಮ್ಮ ದಾವಣಗೆರೆ ದಕ್ಷಿಣ ಭಾಳ ಡೈವರ್ಸ್ ಕಾನ್ಸ್ಟಿಟ್ಯೂನ್ಸಿ. ಆಮೇಲೆ ಅವರಿಗೆ ಯಾರು MLA ಬೇಕಂದರೆ ಎಲ್ಲರನ್ನ ಸ್ಪಂದಿಸೋ MLA ಬೇಕ್ರಿ ಸರ್. ಆಮೇಲೆ ನಾನೀಗ ವಿಪಕ್ಷನಲ್ಲಿ ನೋಡಿದಾಗ ಅದು ಎಲ್ಲರನ್ನ ಸ್ಪಂದಿಸೋ ಶಕ್ತಿ ನನಗೆ ಕಾಣ್ತಿಲ್ಲ ರೀ ಸರ್. ಆಮೇಲೆ ಎಲ್ಲ ಮತದಾರರಿಗೂ ಕಾಣ್ತಿಲ್ಲ ಅದು. ಯಾಕಂದರೆ ಅವ್ರು ಏನು ಮಾಡ್ತಾರೆ, ಸ್ಪೆಸಿಫಿಕ್ ವೋಟರ್ ಬೇಸ್ ಐತಿ, ಅದನ್ನಷ್ಟೇ ಟಾರ್ಗೆಟ್ ಮಾಡ್ತಾರೆ. ಬಟ್ ನಾವು ಎಲ್ಲ ಕಡೆ ಅಡ್ಡಾಡ್ತೀವಿ, ಎಲ್ಲರ ಮನೆಗೆ ಹೋಗ್ತೀವಿ, ಒಂದೇ ತಟ್ಟೆನಲ್ಲಿ ತಿಂತೀವಿ, ಒಂದೇ ಲೋಟನಲ್ಲಿ ಕುಡಿತೀವಿ, ಅಂಥವ್ರು ಬೇಕ್ರಿ ಸರ್. ಸೊ ಎಲ್ಲರನ್ನ ಸ್ಪಂದಿಸೋರು. ಆಮೇಲೆ ಸ್ಪಂದಿಸೋ ಶಕ್ತಿ ಏನೈತಿ, ನಮ್ಮ ಅಜ್ಜಾರನ್ನ ಅದಕ್ಕೆ ನೆನಪಿಸ್ತಾರೆ ಜನ. ಸೊ ಅದು ನನ್ನಲ್ಲಿ ಕಾಣ್ತೈತಿ ಎಲ್ಲರಿಗೂ. ಸೊ ಅದನ್ನೇ ಮುಂದುವೈತೀನಿ, ಅದಕ್ಕೆ ನಾವು ಜಾಸ್ತಿ ಬಹುಮತದಿಂದನೂ ಗೆಲ್ತೀವಿ ಸರ್. ಸಮರ್ಥ ಶಾಮನೂರವರು ದಕ್ಷಿಣ ಚುನಾವಣೆಯಲ್ಲಿ ಯಾಕೆ ಗೆಲ್ಲಬೇಕು, ಜನ ಯಾಕೆ ನಿಮಗೆ ಮತ ಹಾಕಬೇಕು ಅಂತೇಳಿ?
ಯಾಕೆ ಗೆಲ್ಲಬೇಕು, ಯಾಕೆ ಮತ ಹಾಕಬೇಕು? ಒಳ್ಳೆಯ ಪ್ರಶ್ನೆ. ನಾನು ಭಾಳ ಸತಿ ಅದೇ ಕೇಳ್ತೀನಿ ಗೆದ್ದಾಗನೂ ಮಕ್ಕಳಕ್ಕಿಂತ ಮುಂಚೆ. ಆದರೆ ನಿಜವಾಗಿ ಹೇಳಬೇಕಂದ್ರೆ ನಾನು ಇವಾಗ ಅದೇ ಉತ್ತರ ಕೊಟ್ಟೆ ಅನಿಸುತ್ತೆ ಸಾಹೇಬ್ರಿಗೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವೀಗ ಅಡ್ಡಾಡ್ತಿದ್ದೀವಲ್ರಿ ಸರ್, ಈಗ ಇದು ಬೈ ಎಲೆಕ್ಷನ್ನು. ಸೊ ಸಿಕ್ಕಾಬಟ್ಟೆ ಕೆಲಸಗಳು ಹಾಕ್ತಿದ್ವು. ಈಗ ಇವತ್ತು ಗ್ರಾಮ ಪ್ರದೇಶಕ್ಕೆ ಹೋದ್ವಿ, ಒಂದು ದೇವಸ್ಥಾನ ಸಿಕ್ತು, ಅದು ಕಟ್ಟಡ ಎಲ್ಲ ಮುಗ್ದೈತಿ, ಪೇಂಟಿಂಗ್ ಬಾಕಿ ಐತಿ, ಗ್ರಾನೈಟ್ ವರ್ಕ್ ಬಾಕಿ ಐತಿ. ಇದು ಆಂಜನೇಯನ ದೇವಸ್ಥಾನ. ಆಮೇಲೆ ಜನನೇ ನನ್ನ ಹಿಡ್ದು ಹೇಳ್ತಾರೆ, ನೋಡಪ್ಪ ಇದು ಅಜ್ಜಾರು ಇಲ್ಲಿ ತನಕ ಈ ಲೆಕ್ಕಕ್ಕೆ ತಂದರೆ, ಈಗ ನಿನ್ನ ಕೈನಲ್ಲೇ ಐತೆ, ನೀನು ಮುಂದುವಯ್ಬೇಕು. ಆಮೇಲೆ ನನಗೆ ಸೌಭಾಗ್ಯ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಜನ ಅನ್ಕೊಂತಾರೆ ಅದು ಎಲೆಕ್ಷನ್ ಅಂದರೆ ಸ್ಟ್ರೆಸ್ಸು, ಎಲೆಕ್ಷನ್ ಅಂದರೆ ಬರೀ ಚಿಂತೆಗಳು, ಹಿಂಗಾಗ್ಬೋದು ಹಂಗಾಗ್ಬೋದು. ಬಟ್ ಇದು ನಿಜ ಒಂದು ಸಾಧನೆ ಆಗಿಬಿಟ್ಟೈತಿ. ನಮ್ಮ ಅಜ್ಜ ಸಾಧನೆ ಏನಿತ್ತು ಅದನ್ನು ಮುಂದುವಯ್ಯೋಂಗೆ ಆಗಿಬಿಟ್ಟೈತಿ. ನನಗೂ ಗೊತ್ತಿರಲಿಲ್ಲ ನನಗೆ. ಸೊ ಇದೆಲ್ಲ ಕೆಲಸಗಳು ಚಿಕ್ಕವಿರಲಿ ದೊಡ್ಡವಿರಲಿ ಜನ ಅದೇ ಅಪೇಕ್ಷಿಸ್ತಾರೆ. ಅದು ನಾನು ಫಿಟ್ ಕ್ಯಾಂಡಿಡೇಟ್ ಅದನ್ನು ಮುಂದುವಯ್ಯೋಕ್ಕೆ. ಸರ್ ನಮಸ್ತೆ. ಈಗ ಆಲ್ರೆಡಿ ಸಮರ್ಥ ಶಾಮನೂರು ರಾಜಕೀಯಕ್ಕೆ ಬರ್ತಾರೆ ಅನ್ನೋಕ್ಕೂ ಒಂದು ಲೇಬಲ್ ಆಗಿಬಿಟ್ಟಿದೆ. ಎಲ್ಲವೂ ಇದೆ ಸಮರ್ಥಿಗೆ, ಶ್ರೀಮಂತಿಕೆ ಇದೆ, ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ. ಹೀಗೆಲ್ಲ ಇರಬೇಕಾದ್ರೆ ಸಮರ್ಥಿಗೆ ಯಾಕೆ ಈ ರಾಜಕೀಯ ಜನಸೇವೆ ಅನ್ನುವಂಥದ್ದು? ಸೊ ಇದ್ರ ಬಗ್ಗೆ ಏನು ಹೇಳ್ಬೋದು ಅನ್ನೋಂಥದ್ದು ಸರ್? ಇಲ್ರಿ, ಅದು ನಿಜ ಹೇಳ್ಬೇಕಂದ್ರೆ ಈ ಪ್ರಭುತ್ವ ಏನಿರ್ತೈತಲ್ರಿ ಸರ್, ಇದು ಕಿಚ್ಚಾಡೋರು ಗೆಲ್ವಲ್ಲ, ಕಿಚ್ಚಾಡೋರು ಇರಲೂಬಾರ್ದು. ಇದು ಸಮರ್ಥ ವ್ಯಕ್ತಿ ನನ್ನ ಕಣ್ಣಲ್ಲಿ ಯಾರಂದರೆ ಯಾರು ಕೇಳ್ತಾರೆ, ಲಿಸನಿಂಗ್ ಸ್ಕಿಲ್ ಇರಬೇಕು ಸರ್. ಆಮೇಲೆ ಐ ಥಿಂಕ್ ವ್ಯೂವರ್ಸು ನೋಡ್ತಿದ್ದಾರೆ ಯಾರು ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವ್ರದ್ದು ಅಡ್ಡಾಡೋ ರೀತಿ ನೀತಿ, ಅವ್ರು ಮಾತಾಡೋ ರೀತಿ ನೀತಿ, ಆಮೇಲೆ ಅವರಿಗೂ ಸ್ಪಷ್ಟವಾಗಿ ಕಾಣ್ತೈತಿ. ಅದು ಯಾವ್ದಾರ ಕ್ಯಾಂಡಿಡೇಟ್ ಜೊತೆ ಒಂದು 2 ನಿಮಿಷ ಚಾಯ್ ಅಂಗಡಿ ಹೊರಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದಂದರೆ ನಾನು, ಯಾವ್ದಾರ ಕ್ಯಾಂಡಿಡೇಟಿಗೆ ತಟ್ಬೋದಂದ್ರೂ ನಾನು. ಸೊ ಅಷ್ಟು ಫ್ರೀಡಮ್ ಅನುಭವಿಸ್ತಾರೆ ಜನ ನನಗೆ ಸಿಕ್ಕಿದಾಗ. ಅದು ಏನೆಲ್ಲ ಐತಿ ಕಷ್ಟಗಳು ಹೊರಗೆ ತೆಗಿಯೋಂಗೆ. ಸೊ ಅದು ಭಾಳ ಮುಖ್ಯ ಸರ್. ನಾನು ಫಸ್ಟಿಗೆ ಅಂದಂಗೆ ಅರ್ಧ ಇಕ್ವೇಷನ್ನೇ ಸಮಸ್ಯೆನ ಪರಿಚಯ ಪಡ್ಕೊಳೋದು, ಆಮೇಲೆ ಅದಕ್ಕೆ ಜನಸಂಪರ್ಕ ಇಟ್ಕೊಳೋದು ಭಾಳ ಮುಖ್ಯ ಸರ್. ಆಮೇಲೆ ನಾವು ಎಲ್ಲರೂ ನೋಡ್ತಿದ್ದಾರೆ, ನಾವು ಅಷ್ಟು ಅಡ್ಡಾಡೋದು ಆಕ್ಸೆಸಿಬಲ್ ಇರೋದು ಬೇರೆ ಕ್ಯಾಂಡಿಡೇಟ್ಸ್ನಲ್ಲಿ ಕಾಣ್ತಿದ್ವಿ ಸರ್. ನೀವು ನಮ್ಮ ಬ್ಯಾಕ್ಗ್ರೌಂಡ್ ನೋಡಬೇಡ್ರಿ ಸರ್, ನಮ್ಮ ಪ್ರಾಮಾಣಿಕತೆ ನೋಡಿರಿ. ಅದಕ್ಕೆ ಜನನೂ ಅದೇ ದೃಷ್ಟಿನಲ್ಲಿ ಅಡ್ಡಾಡ್ತಾರೆ. ಯಾಕಂದರೆ ಅವರು ಈ ಒಬ್ಬರು ಪೂರ್ತಿ ಇತಿಹಾಸ, ಪೂರ್ತಿ ಜಾತಕ ಕೇಳಲ್ಲ. ನೀನು ಎಲ್ಲಿಂದ ಬಂದು ಯಾವಾಗ ಹುಟ್ಟಿದ್ದಿ ಅದೆಲ್ಲ ಏನು ಉಪಯೋಗ ಇಲ್ಲರಿ ಸರ್. ಜನಕ್ಕೆ ಏನು ಬೇಕಂದರೆ ನೀವು ಯಾವ ಲೆಕ್ಕಕ್ಕೆ ಅವ್ರ ಕೆಲಸಗಳು ಮಾಡಿಕೊಡ್ಬೋದು. ಸೊ ಅದರಲ್ಲಿ ನಾನು ಸಮರ್ಥ ವ್ಯಕ್ತಿ. ಸೊ ಅದೇ ನೋಡ್ತಾರೆ ರೀ ಸರ್, ನಮ್ಮನ್ನು ಹೆಂಗೆ ಯೂಸ್ ಮಾಡ್ಬೋದು ಜನ. ನೀವು ಪ್ರಜಾಪ್ರಭುತ್ವ ಕೆಲಸಗಳು ಮಾಡೋಕ್ಕೆ ಸಾಧ್ಯನಾ ನಿಮ್ಮ ಕೈನಲ್ಲಿ? ನೀವು ಯಾವ ಲೆಕ್ಕಕ್ಕೆ ಅವ್ರದ್ದು ಕೆಲಸಗಳನ್ನ ಬಗೆಹರಿಸ್ತೀರಿ ಅಂತ. ಸೊ ಅದರಲ್ಲಿ ನಾನು ಸಾಮರ್ಥ್ಯ ಅಂತ ಕಾಣ್ತೈತ್ರಿ ಜನಕ್ಕೆ ಸರ್. ಎಸ್ ಸರ್. ಸರ್, ಮುಖ್ಯವಾಗಿ ರಾಜಕೀಯ ಅಂದರೆ ಚರ್ಚೆ ಮಾಡೋದು, ಕಾಂಗ್ರೆಸ್ ಅವ್ರು ಲೆಫ್ಟಿಸ್ಟ್ಗಳು, BJP ಅವ್ರು ರೈಟಿಸ್ಟ್ಗಳು, ಈ ದೇಶದ ಜನತೆಗೆ ಕನ್ಫ್ಯೂಷನ್, ಯಾರಿಗೆ ಓಟ್ ಹಾಕಬೇಕು, ರೈಟಿಸ್ಟ್ಗಳ ಪರ ಹೋಗ್ಬೇಕಾ, ಲೆಫ್ಟಿಸ್ಟ್ಗಳ ಪರ ಹೋಗ್ಬೇಕಾ? ನಿಮ್ಮ ಪ್ರಕಾರ ರೈಟ್ ವರ್ಸಸ್ ಲೆಫ್ಟು ಇದರ ನಡುವಿನ ಯುದ್ಧ ನೀವೇನಂತೀರಾ? ಇಲ್ಲಿ ಸರ್, ನಮಗೆ ತಿಳಿದಂಗೆ ನೀವು ಇದು ಒಂದು ವರ್ಡ್ ಕೇಳಿರ್ಬೋದು, ಅತಿ ಬುದ್ಧಿವಂತಿಕೆ. ಓಕೆ, ಚೂರು ಅದೇ ಆಗ್ಬಿಡ್ತೈತಿ. ಬಿಕಾಸ್ ನಾವು ಚೂರು ಈ ಪೊಲಿಟಿಕಲ್ ಸೈನ್ಸ್ ಎಲ್ಲ ಓದಾಗ ಈ ರೈಟ್ ಲೆಫ್ಟ್ ಪೂರ್ತಿ ಸ್ಪೆಕ್ಟ್ರಮ್ ಇರ್ತೈತಿ. ಒಂದು ಮೂಲೆಯಲ್ಲಿ ಡಿಕ್ಟೇಟರ್ಶಿಪ್ ಇರ್ತೈತಿ, ಮತ್ತು ಸೋಷಲಿಸಮ್ ಇರ್ತೈತಿ, ಡೆಮೊಕ್ರಾಟಿಕ್ ಸೋಷಲಿಸಮ್ ಇರ್ತೈತಿ, ಅಥಾರಿಟೇರಿಯನಿಸಮ್ ಇರ್ತೈತಿ, ಪಾಪ್ಯುಲಿಸಮ್ ಇರ್ತೈತಿ. ಇವೆಲ್ಲ ಭಾಳನೇ ತಲೆ ಕೆಡಿಸೋ ವಿಚಾರಗಳು. ಹೌದು. ಆಮೇಲೆ ಅದು ಪ್ರಜಾಪ್ರಭುತ್ವ ಇಲ್ಲ. ಯಾಕಂದರೆ ಜನಕ್ಕೆ ಈ ರೈಟ್ ಲೆಫ್ಟ್ ಏನೂ ಬೇಡ್ರಿ ಸರ್. ಜನ ಮತ ಹಾಕಕ್ಕಾರ ಏನು ನೋಡ್ತಾರಂದರೆ ಅದೇ ನಾನು ಹೇಳ್ದಂಗೆ ಈ ಕೆಲ್ಸಗಳು, ಅವ್ರ ಬೇಡಿಕೆಗಳು ಮುಂದುವಯ್ಯೋರು ಯಾರು ಅಂತ. ಸೊ ಅದೇ ಮುಖ್ಯ ಸರ್. ಈ ಮೂಲಭೂತ ಸೌಲಭ್ಯಗಳು, ಅವ್ರ ಮಕ್ಕಳಿಗೆ ಒಳ್ಳೆ ಶಾಲೆಗಳು ಸಿಗ್ತಾವ, ಅವರ ಮಕ್ಕಳಿಗೆ ಮುಂದೆ ಎಂಪ್ಲಾಯ್ಮೆಂಟ್ ಸಿಗ್ತದ, ಅವ್ರಿಗೆ ಕೆಲ್ಸಗಳು ಸಿಗ್ತಾವ, ಅವರಿಗೆ ಯಾವ ಯೋಜನೆಗಳಿಗೆ ಅವ್ರ ಆರೋಗ್ಯ ಕಾಪಾಡ್ಬೋದು ಮುಂದೆ, ಅಂಥವೇ ಹುಡುಕ್ತಾರೆ ಜನ. ಇದು ಎಲ್ಲದು ಬರೀ ಕೆಲಸ. ಸೊ ಇದು ನನ್ನ ಪ್ರಕಾರ ರೈಟು ಲೆಫ್ಟು ಏನು ಇಲ್ರಿ ಸರ್, ಬರೀ ರೈಟ್ ಐತಿ, ರಾಂಗ್ ಐತಿ ಸರ್. ಓಕೆ, ವಂಡರ್ಫುಲ್ ಸರ್. ಸಮರ್ಥರು ಈಗ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಕೇಳಿಬರ್ತಿರೋ ಒಂದು ಮಾತೇನೆಂದರೆ, ದಕ್ಷಿಣ ಕ್ಷೇತ್ರ ಇಷ್ಟು ವರ್ಷ ಕೂಡ ಶಾಮನೂರು ಫ್ಯಾಮಿಲಿ ಇದ್ದರೂ ಕೂಡ ಅಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಒಂದು ಎಜುಕೇಷನ್ ಸಿಸ್ಟಮ್ ಇಲ್ಲ ಅಂತ ಒಂದು ಆರೋಪ ಇದೆ. ಅದಕ್ಕೆ ಏನು ಹೇಳ್ತೀರಿ ನೀವು ಅಂತ? ಹ್ಞೂ ರೀ ಸರ್. ಸೊ ನಾನು ಇದಕ್ಕೆ ಉತ್ತರ ಕೊಡಬೇಕಂದ್ರೆ, ದಾವಣಗೆರೆ ಏನೈತಲ್ರಿ ಸರ್, ಇದು ಒಂದು ಸಿಟಿ. ನೀವು ನಾರ್ತು ಸೌತ್ ಅಂತ ನೋಡಿದ್ರೆ ಇದು ಎಕನಾಮಿಕ್ಸು ಅರ್ಥ ಆಗಲ್ಲ, ಇದ್ರ ಸೋಷಿಯಾಲಜಿ ಅರ್ಥ ಆಗಲ್ಲ, ಏನೂ ಅರ್ಥ ಆಗಲ್ಲ ರೀ ಸರ್. ಯಾಕಂದರೆ ನಾವು ನೋಡಿದಾಗ
ಉತ್ತರನಲ್ಲಿ ಕೆಲಸ ಮಾಡೋರೆಲ್ಲ ದಕ್ಷಿಣದಿಂದ ಬರ್ತಾರೆ. ದಕ್ಷಿಣನಲ್ಲಿ ಭಾಳ ವ್ಯವಹಾರಸ್ಥರು ಎಲ್ಲ ಉತ್ತರದಿಂದ ಹೋಗ್ತಾರೆ. ಕೆಲಸ ಮಾಡೋರು ಉತ್ತರದಿಂದ ಹೋಗ್ತಾರೆ. ಸೊ ಫಸ್ಟು ಫಾರ್ಮೋಸ್ಟ್ ಹೆಲ್ತ್ ಕೇರಿಂದ ಮಾತಾಡೋ ವಿಚಾರ ಬಗ್ಗೆ, ಊರು ದಾವಣಗೆರೆ ದಕ್ಷಿಣ ಹಳೆ ಊರು ರೀ ಸರ್. ಸೊ ಅದು ಎಸ್ಪೆಷಲಿ ನಮ್ಮ ಬಸವರಾಜಪೇಟೆ, ಮಂಡಿಪೇಟೆ ಇವೆಲ್ಲ ಅಲ್ಲಿ ಜಾಗ ಸಿಗಲ್ಲ ರೀ ಸರ್. ನೀವು ನೋಡ್ತೀರ ಎಲ್ಲ ಹಳೆ ಊರುಗಳು ಎಷ್ಟು ಕ್ರ್ಯಾಂಪ್ಡ್ ಇರ್ತವೆ. ಸೊ ಅದಕ್ಕೆ ಊರು ಈ ಕಡೆ ಬೆಳೆದು ಬಿಟ್ಟೈತೆ ರೀ ಸರ್, ಆರ್ಗ್ಯಾನಿಕ್ಕಾಗೆ ಈ ಕಡೆ ಬೆಳೆದು ಬಿಟ್ಟೈತಿ. ಸೊ ಈ ಎಜುಕೇಷನ್ ಕ್ಲಸ್ಟರ್ ಏನೈತಲ್ಲ ರೀ ಸರ್, ಇದು ಉತ್ತರಕ್ಕೆ ಬಂದುಬಿಡ್ತು. ಸೊ ನಮ್ದು ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಮ್ದು ಗುಂಡಿ ಸರ್ಕಲ್ನಲ್ಲಿ ನೀವು ಚರ್ಚ್ ಸ್ಟ್ರೀಟ್ ಕಡೆಯಿಂದ ಈ ಕಡೆ ಬಂದುಬಿಟ್ರೆ ಫಸ್ಟ್ ಐ ಆಸ್ಪತ್ರೆ ಬರ್ತೈತಿ, ಅದಾದಮೇಲೆ ಡೆಂಟಲ್ ಕಾಲೇಜ್ ಬರ್ತೈತಿ, JJMMC ಬರ್ತೈತಿ, DRM ಕಾಲೇಜ್ ಬರ್ತೈತಿ, ಕೊನೆಗೆ ಆರ್ಟ್ಸ್ ಕಾಲೇಜ್ ಬರ್ತೈತಿ, ಆಮೇಲೆ ಮಧ್ಯಕ್ಕೆ ಇನ್ನೂ ಒಂದು 5 ಕಾಲೇಜ್ಗಳು ಬರ್ತವೆ. ಸೊ ಇದು ಎಕನಾಮಿಕ್ಸ್ನಲ್ಲಿ ಕ್ಲಸ್ಟರ್ ಆಗೋದು ನ್ಯಾಚುರಲ್ ರೀ ಸರ್. ನೀವು ಮಾರ್ಕೆಟಿಗೆ ಹೋದಾಗನೂ ಒಂದೇ ರಸ್ತೆಯಲ್ಲೆಲ್ಲ ಬೆಳ್ಳಿ ಬಂಗಾರ ಅಂಗಡಿಗಳು ಇರ್ತವೆ, ಒಂದೇ ರಸ್ತೆಯಲ್ಲಿ ಇಂಥ ಬಟ್ಟೆಗಳಿಂದ ಅಂಗಡಿ ಇರ್ತವೆ. ಸೊ ಇದು ನನ್ನ ಪ್ರಕಾರ ಒಂದು ಕೌಂಟರ್ ಬ್ಯಾಲೆನ್ಸ್ ಇರಬೇಕು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರಬೇಕು. ಸೊ ಅದನ್ನು ಹೆಂಗೆ ತರಬೇಕು ಅಂತ ಅದು ಪ್ರಶ್ನೆ ಇರಬೇಕು. ಸೊ ಹೆಂಗೆ ತಂದರೆ ಇಲ್ಲಿ ತನಕ ಅಂತ ನಾವು ಚೂರು ಓದಿದ್ರೆ, PHCಗಳು ಏನಿದಾವಲ್ಲ ರೀ ಸರ್, ಅವನ್ನ ಸ್ಟ್ರೆಂಥನ್ ಮಾಡಿರಿ ಸರ್. ದಾವಣಗೆರೆ ದಕ್ಷಿಣನಲ್ಲಿ ಒಂದು 3 ತಿಂಗಳಿಂದ ಭಾಷಾನಗರ್ನಲ್ಲಿ ಒಂದು PHC ಹೋಗಿದೆ. ಸೊ ಅದು ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಐತೆ ರೀ ಸರ್. ಬಟ್ ಅಲ್ಲಿ ನರ್ಸ್ ಇದ್ದಾರೆ, ಆ್ಯಂಬುಲೆನ್ಸ್ ಐತಿ. ಆಮೇಲೆ ಅಲ್ಲಿ ದಾವಣಗೆರೆ ಸೌತ್ನಲ್ಲಿ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆನೂ ಬರ್ತದೆ ರೀ ಸರ್. ಸೊ ಈ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟ್ಲಿಗೆ ಅದು KR ರೋಡ್ ನೋಡಿ ಬರ್ತದಲ್ಲ ರೀ ಸರ್, ಭಾಳ ಜನ ಅದನ್ನೇ ಉಪಯೋಗಿಸ್ತಾರೆ ರೀ ಸರ್. ಸೊ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಸೌತ್ನಲ್ಲಿ ಆಯಿತು, ಡಿಸ್ಟ್ರಿಕ್ಟ್ ಆಸ್ಪತ್ರೆ ನಾರ್ತ್ನಲ್ಲಿ ಆಯ್ತು ರೀ ಸರ್. ಸೊ ನಂದು ಪರಿಹಾರ ಏನಂದರೆ ಇದಕ್ಕೆ PHCಗಳನ್ನ ಸ್ಟ್ರೆಂಥನ್ ಮಾಡೋಣ. ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಪಕ್ಕನೇ ಒಂದು ದಾವಣಗೆರೆ ಸೆಂಟ್ರಲ್ನಲ್ಲಿ ಒಂದು ಹಾಸ್ಪಿಟಲ್ ಕಟ್ಬೋದು. ಇದು ನಮ್ಮ ಎಮರ್ಜೆನ್ಸಿ ಫೆಸಿಲಿಟಿ, OT, ICU ಇವೆಲ್ಲ ಬೇಸಿಕ್ ಫೆಸಿಲಿಟೀಸ್ ಇದ್ದರೆ ಒಂದು ರನ್ನಿಂಗ್ ಹಾಸ್ಪಿಟಲ್ ಆಗುತ್ತೆ. ಬಿಕಾಸ್ ಸಮಸ್ಯೆ ದಾವಣಗೆರೆಯಲ್ಲಿ ಹಾಸ್ಪಿಟಲ್ ಇಲ್ಲ ಅಂತ ಅಲ್ಲ, ಸಮಸ್ಯೆ ದಾವಣಗೆರೆಯಲ್ಲಿ ಹಾಸ್ಪಿಟಲ್ಲು ಒಂದು 5 ಕಿಲೋಮೀಟರ್ ದೂರ ಆಗ್ತೈತಿ. ಸೊ ಅದು ಆ ಡಿಸ್ಟೆನ್ಸ್ ಫ್ಯಾಕ್ಟರ್ ಏನೈತಲ್ಲ ರೀ ಸರ್, ಅದನ್ನು ಫೈಟ್ ಮಾಡೋಣ. ಅದು ಭಾಳ ಈಸಿಯಾಗಿ ಮಾಡ್ಬೋದು. ಆಮೇಲೆ 2ನೇದು ನೀವು ಎಜುಕೇಷನ್ ಬಗ್ಗೆ ಹೇಳಿದ್ರಿ. ಸೊ ಅಗೇನ್ ಸಿಟಿ ಈ ಕಡೆ ಗ್ರೋ ಆಗಿಬಿಟ್ಟೈತಿ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ನಾವು ಈಗ ಮ್ಯಾನೇಜ್ ಮಾಡೋದು ನರ್ಸಿಂಗ್ ಕಾಲೇಜ್ ಬರ್ತದೆ ರೀ ಸರ್. ಆಮೇಲೆ ಅದರಲ್ಲಿನೂ ಭಾಳ ಗ್ರ್ಯಾಜುಯೇಟ್ಸ್ ಇರ್ತಾರೆ ರೀ ಸರ್. ಆಮೇಲೆ ಅದು ಬಿಟ್ಟರೆ ನಮ್ಮದು ಮಿಲೆಟ್ ಸ್ಕೂಲು ಬರ್ತೈತಿ. ಅದರಲ್ಲಿ ಭಾಳ ಜನ ಎಸ್ಪೆಷಲಿ ಮಿಲೆಟ್ ಸ್ಕೂಲ್ ಹಿಸ್ಟ್ರಿ ನೋಡಿದ್ರೆ, ಇದು ಅಲ್ಲಿ ವಿಮೆನ್ಸ್ ಎಜುಕೇಷನನ್ನು ಮುಂದುವರೆದಿರೋದೇ ಮಿಲೆಟ್ ಸ್ಕೂಲ್ ಸರ್. ಸೊ ಇವನ್ನ ಇನ್ನೊಂಚೂರು ಒಂದು ಎಜುಕೇಷನಲ್ ಕ್ಲಸ್ಟರ್ ಅಲ್ಲಿ ಮಾಡ್ಬೋದು ರೀ ಸರ್. ದಾವಣಗೆರೆ ದಕ್ಷಿಣದಲ್ಲಿ ಭಾಳ ಪಾಸಿಬಲ್ ಐತಿ, ಇರೋವನ್ನೇ ಸ್ಟ್ರೆಂಥನ್ ಮಾಡ್ಬೋದು. ಆಮೇಲೆ ಹಾಸ್ಪಿಟಲಿಂದು ಒಂದು ಬಿಲ್ಡ್ ಮಾಡಿದ್ರೆ ಸಿಕ್ಕಾಬಟ್ಟೆ ಅನುಕೂಲ ಆಗಿಬಿಟ್ಟೈತೆ ಎಲ್ಲ ದಾವಣಗೆರೆ ದಕ್ಷಿಣದ ರೆಸಿಡೆನ್ಸಿಗೆ. ಸರ್, ಜಮೀರ್ ಅಹಮದ್ ಖಾನ್ ಮತ್ತು ನಿಮ್ಮ ತಂದೆಯವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಕೊನೆಯಲ್ಲಿ ಇಬ್ಬರು ಕೂಡ ಕೈ ಮೇಲೆತ್ತಿ ಜೋಡೆತ್ತುಗಳ ಥರ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಅವ್ರು ಗೆಲ್ತಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಘೋಷಣೆಯನ್ನು ಕೂಗಿದ್ರು. ಈ ಮುಖಾಂತರ ಗೊಂದಲ ಏನಿತ್ತು ಎಲ್ಲ ಬಗೆಹರಿಯಿತು. ಅದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರು ಅವರ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಸಮರ್ಥ ಶಾಮನೂರವರು ಟುಕ್ ಬ್ಲೆಸ್ಸಿಂಗ್ಸ್, ನನ್ನ ಆಶೀರ್ವಾದವನ್ನು ಪಡೆದಿದ್ದಾರೆ ಅಂತೇಳಿ. ಸೊ ಜಮೀರ್ ಅವರ ಈ ಭೇಟಿ ಎಷ್ಟು ಮಟ್ಟಿಗೆ ನಿಮ್ಮ ವಿನೇಬಿಲಿಟಿ ಅಂದರೆ ನಿಮ್ಮ ಗೆಲ್ಲುವಂತಹ ಸಾಧ್ಯತೆಯನ್ನು ಎಷ್ಟು ಮಟ್ಟಿಗೆ ಹೆಚ್ಚಿಸಿದೆ ಅಂತೇಳಿ? ಹ್ಞೂ ರೀ ಸರ್. ಈಗ ಜಮೀರ್ ಅಂಕಲ್ ಏನಿದಾರಲ್ಲ ರೀ ಸರ್, ಅದು ನನಗೇನು ಅನ್ಸತಿ, ಇದು ನನಗೆ ಅನ್ಸ್ತತಿ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೆ. ಆದರೆ ನ್ಯೂಸ್ನಲ್ಲಂತೂ ನೀವು ಯಾವುದ್ಯಾವುದೋ ಮಸಾಲೆಗಳು ಉಪಯೋಗಿಸ್ತೀರಪ್ಪ. ಬಟ್ ಅದು ಈ ಬೈಪೋಟಿ ಇವೆಲ್ಲ ನಮಗೆ ಆ್ಯಕ್ಚುಲಿ ಕಂಡೇ ಇಲ್ಲ ರೀ ಸರ್ ಡೇ ಒನ್ನಿಂದ. ಯಾಕಂದರೆ ಡೇ ಒನ್ನಿಂದ ಪೈಲ್ವಾನ್ ಸಾಹೇಬ್ರ ಬಗ್ಗೆನೂ ಕೇಳಿದಾಗ, ಸಾದಿಕ್ ಪೈಲ್ವಾನ್ ಸಾಹೇಬ್ರ ಬಗ್ಗೆ ನಾನು ಅದೇ ಅಂದೆ, ಇದು ಹಿಂಗೇನು ಇದು ಸೃಷ್ಟಿ ಮಾಡೋದು ಬೈಪೋಟಿ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲರೂ ಒಂದೇ ಕುಟುಂಬ ಕಾಂಗ್ರೆಸ್ನಲ್ಲಿ. ಆಮೇಲೆ ಜಮೀರ್ ಸಾಹೇಬ್ರದ್ದು ವಿಚಾರ ಬಂದಾಗ ನಾನು ಅದೇ ಹೇಳಿದೆ ಫಸ್ಟಿಂದಾನೆ, ಅವರು ಅಂಕಲ್ ಹಂಗೆ ನಮ್ಮ ಮನೆಗೆ ಬಂದಾಗ ನಾನೇ ಊಟ ನೀಡ್ತೀನಿ ಅಂತ. ಸೊ ಇದು ಯಾವಾಗಲೂ ಅವ್ರ ಬ್ಲೆಸ್ಸಿಂಗ್ಸ್ ನನ್ನ ಜೊತೆ ಇರ್ತದೆ ರೀ ಸರ್. ಇದು ಸುಮ್ಮನೆ ಐ ಥಿಂಕ್ ಒಂದು ಫ್ಯಾಬ್ರಿಕೇಷನ್ ಆಯಿತು. ಇದೀಗ ನೀವು ನೋಡಿದ್ರಿ, ಜಮೀರ್ ಸಾಹೇಬ್ ಬಂದಾಗ ಅಪ್ಪಾಜಿ ಆಮೇಲೆ ಅವರು ಎಷ್ಟು ಕ್ಲೋಸಾಗಿ ಚಡ್ಡಿ ಬಡ್ಡೀಸ್ ಹಂಗಿದ್ರು. ಸೊ ಅದು ಆ ಫ್ಯಾಲಸಿ ಐತೆ ರೀ ಸರ್. ಇದು ಜಮೀರ್ ಸಾಹೇಬರು ನಮ್ಮ ಪರವಾಗಿ ಯಾವಾಗಲೂ ಇರೋದು ರೀ ಸರ್. ಸೊ ಅವರ ಬ್ಲೆಸ್ಸಿಂಗ್ಸು ನಿಮಗೆ ದೊಡ್ಡ ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡಿದೆ ನಿಮಗೆ ಎಲೆಕ್ಷನ್? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರ್.
ಸರ್ ಚುನಾವಣಾ ಸಂದರ್ಭ ಬಂದಾಗ ಈ ಕ್ಯಾಂಪೇನ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಥರದ ರೀತಿಯಲ್ಲಿ ಕ್ಯಾಂಪೇನ್ನ ಮಾಡ್ತಾರೆ. ಸೊ ನಿಮ್ಮ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ನೀವು ಡೇ ಒನ್ನಿಂದಲೂ ಕೂಡ ಬರಿಗಾಲಲ್ಲಿ ಜನರನ್ನ ಭೇಟಿ ಆಗ್ತಿದ್ದೀರಿ. ಸೊ ಈ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳು ಅಂದರೆ ನೀವು ಈ ರೀತಿ ಬರಿಗಾಲಲ್ಲಿ ಹೋಗಿ ಜನರನ್ನ ಭೇಟಿ ಆಗ್ತಿರೋ ಬಗ್ಗೆ ತುಂಬ ಪ್ರಶಂಸೆ ಒಂದು ಕಡೆ ವ್ಯಕ್ತವಾಗ್ತಿದ್ರು ಕೂಡ, ಇನ್ನೊಂದು ಕಡೆ ಬೇರೆ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನು ಮಾಡಲಾಗ್ತಿದೆ. ಸೊ ಏನಕ್ಕೆ ಈ ನಿರ್ಧಾರವನ್ನು ಕೈಗೊಂಡ್ರಿ ಅನ್ನುವಂಥದ್ದು ಸರ್? ಸರ್ ಇಲ್ಲ, ಈಗ ನಾನು ನಮ್ಮ ಅಜ್ಜರ ಮೊಮ್ಮಗ ಸರ್. ಸೊ ಇದು ದಿವ್ಯ ಭಕ್ತಿ ಭಾಳ ಐತ್ರಿ ಸರ್. ಸೊ ಅದು ಒಂದು ನಮ್ಮದು ಏನು ಸಂಸ್ಕಾರನಲ್ಲಿ ಐತಂದರೆ, ಯಾವಾಗಾರ ಯಾವ್ದಾರ ಪರೀಕ್ಷೆ ಇದ್ದಾಗ ಚೂರು ಭಗವಂತ ಮೇಲೆ ಬಾರಿ ಬಿಡ್ಬೇಕು ರೀ ಸರ್. ಈ ತಪಸ್ಸಿನ ಮುಖಾಂತರನಾರ ಬಿಡಬೇಕು, ಹೆಂಗಾರ ಭಗವಂತನ ನೆನೆಸ್ಕೊಂತ ಇರಬೇಕು. ಸೊ ಇದು ಪ್ರತಿ ಹೆಜ್ಜೆನಲ್ಲಿ ಭಗವಂತ ನಮ್ಮ ಜೊತೆ ಇದ್ದಾರೆ ಅಂತ. ಕಷ್ಟ ಆಗ್ತೈತಿ, ಬಿಸಿಲು ನಿಮಗೆ ಗೊತ್ತು, ನೀವೇ ಅಂತೀರಿ ನ್ಯೂಸ್ ಅವರೇ, ಎಲೆಕ್ಷನ್ ಕಾವು ಬೇಸಿಗೆ ಕಾವು ಅದಕ್ಕೆ ಜೋಡಿಸ್ರಿ. ಆದರೆ ಮುಖ್ಯವಾಗಿ ನಾನು ಏನು ಹೇಳ್ಬೇಕಂದ್ರೆ, ಇದು ಎಲ್ಲರೂ ಭಗವಂತನ ಜೊತೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಇಟ್ಕೊಂತಾರೆ ರೀ ಸರ್. ಈ ಅರ್ಕೆ ಮಾಡೋದು, ಮನ್ನತ್ ಮಾಡೋದು ಇದೆಲ್ಲ ಪರ್ಸ್ನಲ್ಲು. ಇದಕ್ಕೆ ಆಮೇಲೆ ಇದೇನಾಗ್ತೈತಿ, ಈ ಜನ್ರೇಷನಲ್ಲಿ, ಈ ಕಲಿಯುಗನಲ್ಲಿ ಎಲ್ಲದಕ್ಕೂ ಒಪಿನಿಯನ್ ಇಟ್ಕೋಬೇಕು ಜನ. ಎಲ್ಲದಕ್ಕೂ ಒಪಿನಿಯನ್ ಇಟ್ಕೊಳ್ಳೋದು ಅನಿವಾರ್ಯಕ್ಕಿಲ್ಲ. ಸೊ ಇದು ಒಳ್ಳೆಯದಾರ ಇರಲಿ ಕೆಟ್ಟದಾರ ಇರಲಿ ನಿಮ್ಮದು ಒಪಿನಿಯನ್ಸು, ಬಟ್ ಇದು ನಂದು ಆಮೇಲೆ ಭಗವಂತರ ಮಧ್ಯ. ಇದರಲ್ಲಿ ಬೇರೆಯವ್ರು ಯಾರಿಗೂ ಸ್ಥಾನ ಇಲ್ಲ, ಆಮೇಲೆ ಸ್ಥಾನ ಇರಲೂಬಾರ್ದು. ಅಂದರೆ ಇದ್ರ ಬಗ್ಗೆ ಜಾಸ್ತಿ ವ್ಯಾಖ್ಯಾನ ಮಾಡೋದು ಬೇಡ್ರಿ ಸರ್, ಭಾಳ ಅಂಥವೇ ಇದ್ದಾವೆ. ಇದ್ರ ಬಗ್ಗೆ ಯಾಕೆ ಮಾಡೋಣ? ಇವ್ರು ಕೇಳ್ದಂಗೆ ಆಸ್ಪತ್ರೆಗಳ ಬಗ್ಗೆ ಮಾತಾಡೋಣ, ಸ್ಕೂಲ್ಗಳ ಬಗ್ಗೆ ಮಾತಾಡೋಣ, ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾತಾಡೋಣ. ಇವು ಬರೀ ಡಿಸ್ಟ್ರಾಕ್ಷನ್ಸ್ ರೀ ಸರ್. ಆಮೇಲೆ ಯಾರ ಇದ್ರ ವಿರುದ್ಧ ಮಾತಾಡ್ತಿದ್ದಾರೆ ಅಂದರೆ ಇದು BJP IT ಸಲ್ಲೇ ಇರ್ತದೆ ರೀ ಸರ್. ಡೆಫಿನೆಟ್ಲಿ. ಇದು ಉಪಚುನಾವಣೆ. 2023ರ ಸರ್ಕಾರ ಬಂದಿರೋದೇ ಗ್ಯಾರಂಟಿಗಳ ಮೇಲೆ ಜನರಿಗೆ ಆಮಿಷವನ್ನು ಒಡ್ಡಿ ಅನ್ನೋದು ಬಿಜೆಪಿಗರ ಆರೋಪ. ಈ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ಜನತೆ ಹೆಚ್ಚು ಕಡಿಮೆ ಈ ಸರ್ಕಾರ 5 ಲಕ್ಷ ಕೋಟಿ ಸಾಲವನ್ನ ಅನುಭವಿಸ್ತಾ ಇದೆ ಅಂತ ಬಿಜೆಪಿಗರು ಟೀಕೆ ಮಾಡ್ತಾರೆ. ನಿಜಕ್ಕೂ ಗ್ಯಾರಂಟಿಯಿಂದ ಜನಕ್ಕೆ ಹೆಲ್ಪ್ ಆಗ್ತಿದ್ಯಾ ಅಥವಾ ರಾಜ್ಯ ಸಾಲದಲ್ಲಿ ಮುಳುಗ್ತಾ ಇದೆಯಾ? ಇಲ್ರಿ ಸರ್, ಈಗ ನಾವು ನೋಡಿದ್ರೆ BJP ಅವ್ರದ್ದು 200 ಲಕ್ಷ ಕೋಟಿ ಸಾಲ ಐತ್ರಿ ಸರ್. ದೇಶ ನಡೆಸೋ ಜವಾಬ್ದಾರಿ ಅವ್ರದ್ದು. ಇಂಥ ಪ್ರಶ್ನೆ ಅವರು ಸ್ವಂತ ಕೇಳಬೇಕು. 200 ಲಕ್ಷ ಕೋಟಿ ಸಾಲ, ಆಮೇಲೆ ನಮ್ದು 5 ಲಕ್ಷದ ಕೋಟಿ ಬಗ್ಗೆ ಮಾತಾಡ್ತಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರೂ ಇದ್ರ ಬಗ್ಗೆ ಒಳ್ಳೆ ಟಿಪ್ಪಣಿ ಕೊಟ್ಟರು. ಇದು GDP ಫಿಗರ್ಸ್ ಪ್ರಕಾರ. ಆಮೇಲೆ ಸಾಲ ಅಂದಾಗ ಎಸ್ಪೆಷಲಿ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ನಾನು, ಸಾಲ ಒಳ್ಳೆಯದೇ, ಸಾಲ ಹಿಡ್ಕೋಬೇಕು. ಸಾಲ ಗ್ರೋತಿಗೆ ಮುಖ್ಯ. ಚೂರು ಸಾಲ ಇದ್ದಾಗ ಅದು ಗ್ರೋತನ್ನು ಎನ್ಕರೇಜ್ ಮಾಡ್ತದೆ, ಅದಕ್ಕೆ ಉಪಯೋಗಿಸ್ತಿರೋದು. ಆಮೇಲೆ ನಮ್ಮದು 5 ಗ್ಯಾರಂಟಿಗಳು ಏನಿದಾವಲ್ಲ ರೀ ಸರ್, ಇದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆಗ್ತದೆ, ಇದು ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಇದು ಯಾರ ಕೈನಲ್ಲಿ ಸಿಗ್ತದಲ್ಲ ರೀ ಸರ್, ಇವರು ಪೇಚೆಕ್ ಟು ಪೇಚೆಕ್ ಜನ. ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಕೂಲಿ ಸಿಗೋದು ಕಷ್ಟ, ಕರೆಕ್ಟ್, ಆ ಲೆಕ್ಕಕ್ಕಿರೋರು. ಸೊ ಇವರು ಆ ದುಡ್ಡನ್ನು ಖರ್ಚು ಮಾಡ್ತಾರೆ ರೀ ಸರ್. ಆ ದುಡ್ಡನ್ನು ಖರ್ಚು ಎಲ್ಲಿ ಮಾಡ್ತಾರೆ? ಎಲ್ಲೋ ಬೇರೆ ಕಡೆ ಅಂಬಾನಿ ಅದಾನಿ ಹಂಗೆ ಬೇರೆ ಕಡೆ ಹಾಕೋದಲ್ಲ, ಅವರು ಅವ್ರದ್ದೇ ಲೋಕಲ್ ಎಕಾನಮಿನಲ್ಲಿ ಖರ್ಚು ಮಾಡ್ತಾರೆ ರೀ ಸರ್. ಸೊ ಆ ಲೋಕಲ್ ಎಕಾನಮಿ ಬಿಲ್ಡ್ ಆಗ್ತದೆ ರೀ ಸರ್. ಸೊ ಇದು ನಮ್ಮ GDPನ ಸ್ಟ್ರೆಂಥನ್ ಮಾಡ್ತದೆ, ನಮ್ಮ ರಾಜ್ಯದ GDPನ ಸ್ಟ್ರೆಂಥನ್ ಮಾಡ್ತದೆ. ಯಾಕಂದರೆ ಈ ದುಡ್ಡು ಇದರಲ್ಲೇ ಸರ್ಕ್ಯುಲೇಟ್ ಹಾಕಂತ ಇರ್ತದೆ ರೀ ಸರ್. ಸೊ ಇದು BJP ಅವ್ರದ್ದು, ಇದು ಹಿಂಗೆ ಹೇಳೋದು ಅವ್ರದ್ದು ನ್ಯಾಚುರಲ್. ಪ್ರತಿ ಸಲ ಅವ್ರು ಹಿಂಗೆ ಮಾಡೋದು. ಅವರು ಒಂದು ಮ್ಯಾಜಿಕ್ ಶೋ ಹಂಗೆ, ಇವಾಗ ಯಾವ್ದಾರ ಬೇರೆ ಕಡೆ ನೋಡೋಕ್ಕೆ ಹೇಳ್ತಾರೆ, ಈ ಕಡೆ ಲೂಟ್ ಮಾಡ್ತಿರ್ತಾರೆ. ಯಾಕಂದರೆ ಈ 5 ಗ್ಯಾರಂಟಿಗಳು ಏನಿದ್ದಾವೆ ಡೈರೆಕ್ಟ್ ಜನಕ್ಕೆ ಮುಟ್ತೈತ್ರಿ ಸರ್. ಸೊ ಏನು ಮಿಡಲ್ ಮ್ಯಾನ್ ಇಲ್ಲ, ಏನೂ ಇಲ್ಲ. ಈ ಲಂಚದ ಪ್ರಶ್ನೆನೇ ಬರೋಲ್ಲ. ಆಮೇಲೆ MLA ಎಲೆಕ್ಷನಲ್ಲೂ ನಮಗೆಲ್ಲರಿಗೂ ಗೊತ್ತು, ಅವ್ರು 45% ಸರ್ಕಾರ, ಕಾಳಿ ಚಂಬಿನ ಸರ್ಕಾರ. ಸೊ ಅವರು ಒಂದು ಸತಿ ಅವ್ರದ್ದು ಏನು ಅಸ್ತಿತ್ವ ಐತೆ ಅಂತ ಪರಿಚಯ ಪಡ್ಕೊಂಡ್ರೇ ಬೆರಳು ತೋರಿಸ್ಬೇಕ್ರಿ ಸರ್. ಅವರೇ ಇದೆಲ್ಲ ನೆಗೆಟಿವ್ ಇಟ್ಕೊಂಡು ಬೇರೆಯವರಿಗೆ ಅವ್ರಿಗಿಂತ ಚೆನ್ನಾಗಿ ನಡೆಸ್ತಿರೋರು, ಗವರ್ನ್ ಮಾಡ್ತಿರೋರಿಗೆ ಬೆಳೆ ತೋರಿಸೋದು ತಪ್ಪಾಗ್ತದೆ ರೀ ಸರ್. ಸರ್, ನಿಜಕ್ಕೂ ನಿಮ್ಮನ್ನ ಖುಷಿ ಪಡ್ಸೋಕೆ ಹೇಳ್ತಾ ಇಲ್ಲ. ರಿಯಲಿ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಆನ್ಸರ್. ನನಗೆ ಎಷ್ಟು ಖುಷಿ ಅನ್ನಿಸ್ತಿದೆ ಅಂದರೆ, ಇಡೀ ದೇಶನ 200 ಲಕ್ಷ ಕೋಟಿ ಸಾಲದಲ್ಲಿ ಮುಳುಗಿಸಿರೋ ಬಿಜೆಪಿಗರು ಜನರಿಗೆ ನೇರವಾಗಿ ತಲುಪ್ತಿರುವಂಥ 5 ಲಕ್ಷ ಕೋಟಿ ಬಗ್ಗೆ ಮಾತಾಡೋದು ಕಾಮಿಡಿ ಅನ್ನಿಸ್ತಿದೆ ಅನ್ನೋ ಅರ್ಥದಲ್ಲಿ ಹೇಳಿದ್ರಿ. ಇದೇ ಕಾರಣಕ್ಕೆ ಅನಿಸುತ್ತೆ ಟಿಕೆಟ್ ಅನೌನ್ಸಿಗೆ ಮುಂಚೆ ಸಮರ್ಥ್ ಅವರ ವಯಸ್ಸಿನ ಬಗ್ಗೆ ಚರ್ಚೆ ನಡೀತಾ ಇತ್ತು. ಟಿಕೆಟ್ ಅನೌನ್ಸ್ ಆದಮೇಲೆ ಸಮರ್ಥ್ ಅವರ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಏನಂತೀರಾ? ಇಲ್ರಿ ಸರ್, ನಾನು ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ನಾನು ಜಾಸ್ತಿ ಪಬ್ಲಿಕ್ನಲ್ಲಿ ಅಂದರೆ ನಾವು ಸೇವೆ ಮಾಡೋದು, ಯಾರ್ದಾರ ಗೃಹಪ್ರವೇಶ ಇರಲಿ, ಯಾರು ತೀರ್ಕೊಂಡಾಗ, ಇಲ್ಲಾಂದರೆ ಯಾವ್ದಾರ ಹೆಲ್ತ್ ಕ್ಯಾಂಪ್ಸ್ ನಡೆಸೋದು, ಅವೆಲ್ಲ ಮಾಡ್ತಿದ್ವಿ ಸರ್.
ಬಟ್ ಈಗ ಪಬ್ಲಿಕ್ಲಿ ಇಲ್ಲಾಂದರೆ ನಾವು ಟಿಕೆಟಿಗೆ ಅಷ್ಟು ವೇಮೆಂಟ್ಲಿ ಫೈಟ್ ಮಾಡೋದು ಏನು ಮಾಡ್ತಿದ್ದಿಲ್ಲ ರೀ ಸರ್. ಯಾಕಂದರೆ ಏನಾಗ್ತೈತಿ ಭಗವಂತ ಮಾಡಿಕೊಡ್ತಾನೆ ಅಂತ ಆ ಲೆಕ್ಕಕ್ಕಿದ್ವಿ ಸರ್. ಆಮೇಲೆ ಬಿ ಜೆ ಪಿ ಅವ್ರದ್ದು ಅದೇ ಸ್ಟ್ರಾಟಜಿ, ಅವ್ರ ಸ್ವಂತ ವಿಚಾರಗಳ ಬಗ್ಗೆ ಮಾತಾಡೋಲ್ಲ, ಅವ್ರ ಉದ್ಯೋಗಕ್ಕೆ ಏನು ಮಾಡ್ತಾರೆ ಬಗ್ಗೆ ಮಾತಾಡೋಲ್ಲ, ಅವ್ರ ಸರ್ಕಾರದ ಏನೈತಿ ಪ್ಲ್ಯಾನ್ ಬಗ್ಗೆ ಮಾತಾಡೋಲ್ಲ, ಅವ್ರು ಬರೀ ಏನಾರ ಇದ್ದರೆ ಬೇರೆಯವ್ರ ಬಗ್ಗೆ ಮಾತಾಡೋದೇ ಅವ್ರದ್ದು ಕ್ಯಾಂಪೇನ್ ಸ್ಟ್ರಾಟಜಿ ಸರ್. ಸಮರ್ಥ ಶಾಮನೂರಿಗೆ ದಕ್ಷಿಣ ಕ್ಷೇತ್ರ ಟಿಕೆಟ್ ಸಿಗಲಿಕ್ಕೆ ಅನುಕಂಪನ ಪ್ರತಿಷ್ಠಾನ ಕಾರಣ ಏನು, ಯಾವ ಕಾರಣದಿಂದ ಟಿಕೆಟ್ ಸಿಕ್ತು ನಿಮಗೆ ಅಂತೇಳಿ? ಹ್ಞೂ ರೀ ಸರ್, ಅದು ಎರಡೂ ಚೂರು ಒಂದು ಭಾಗ ಐತೆ ಅನ್ಸುತ್ತೆ ರೀ ಸರ್. ಯಾಕಂದರೆ ಒಂದನೇದು ಏನಂದರೆ, ಈಗ ಹೈಕಮಾಂಡ್ ಡಿಸಿಷನ್ ಎಲ್ಲ ಪಾರ್ಟಿಗಳ್ನಲ್ಲಿ ನ್ಯಾಷನಲ್ ಪಾರ್ಟೀಸ್ನಲ್ಲಿ ತಗೊಂತಾರೆ ರೀ ಸರ್. ಬಟ್ ಈ ಯಾವ ಆಧಾರ ಮೇಲೆ ತಗೊಂತಾರೆ ಇವರು? ಇದು ಪಾರ್ಟಿ ಲೋಕಲ್ ಕಾರ್ಯಕರ್ತರು ಆಮೇಲೆ ಲೋಕಲ್ ಲೀಡರ್ಸ್ ಅವ್ರ ಸಲಹೆ ತಗೋಬೇಕು ರೀ ಸರ್. ಇಲ್ಲಾಂದರೆ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ರೀ ಸರ್. ಯಾಕಂದರೆ ಎಲೆಕ್ಷನ್ ಗೆಲ್ಸೋರೇ ಇವರು ನಮ್ಮ ಕಾರ್ಯಕರ್ತರು. ಸೊ ಅವ್ರ ಕಾರ್ಯಕರ್ತರನ್ನೇ ಕಂಡಿಡಿದ್ರು. ಅದು ಒಬ್ಬರು ಕ್ಯಾಂಡಿಡೇಟ್ ಬೇಕು, ಯಾಕಂದರೆ ಭಾಳ ಆಸ್ಪಿರೆನ್ಸ್ ಇದ್ರು ಸರ್. ಒಬ್ಬರು ಕ್ಯಾಂಡಿಡೇಟ್ ಬೇಕು ಯಾರು ಎಲ್ಲರನ್ನ ಜೋಡಿಸ್ಕೊಂಡು ಮುಂದುವರಿಯೋರು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಇದು ಆಚಾರ್ ತೀರ್ಕೊಂಡ್ರಲ್ರಿ ಸರ್, ಇದು ಬೈ ಎಲೆಕ್ಷನ್, ಅದು ಒಂದು ಎಲ್ಲರೂ ಚೂರು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇದು ಬೈ ಎಲೆಕ್ಷನ್ ಅಂತಲೇ ನಮ್ಮನ್ನು ಫೀಲ್ಡ್ ಮಾಡಿರಿ ಸರ್. ಯಾಕಂದರೆ ಈಗ ಅದು ಒಂದು ಪದ್ಧತಿ ಐತಿ ಕಾಂಗ್ರೆಸ್ ಪಾರ್ಟಿನಲ್ಲಿ. ಈಗ ಬಾಗಲಕೋಟ್ನಲ್ಲೂ ಹಿಂಗೆ ಮಾಡ್ತಿದ್ದಾರೆ. ಆಮೇಲೆ ಭಾಳ ಬೈ ಎಲೆಕ್ಷನ್ಸ್ ನಮ್ಮ ಮಹಾರಾಷ್ಟ್ರನಲ್ಲೂ ಹಿಂಗೆ ಬಿ ಜೆ ಪಿಯವರು ಹಂಗೆ ಮಾಡ್ತಿದ್ದಾರೆ ಬೈ ಎಲೆಕ್ಷನ್ನಲ್ಲಿ. ಸೊ ಇದು ಎಲ್ಲ ಪಾರ್ಟೀಸ್ನಲ್ಲಿ ಐತ್ರಿ ಸರ್ ಈ ಟ್ರೆಡಿಷನ್ನು. ಯಾಕಂದರೆ ಈಗ ಏನಾಗ್ತೈತೆ ಅಂದರೆ, ನಿಜವಾಗಿ ಒಬ್ಬರು ಎಮ್ ಎಲ್ ಎ ಬರೇ ಒಬ್ಬರು ಜನಸೇವಕ ಅಷ್ಟೇ ಅಲ್ರಿ ಸರ್, ಮುಖ್ಯವಾಗಿ ಜನಸೇವಕರು. ಬಟ್ ಅದ್ರ ಮುಂದೇನು ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಇರ್ತೈತೆ ರೀ ಸರ್ ಜನ ಜೊತೆ. ಜನ ಏನೋ ಕಲ್ಕೊಂಡಂಗೆ ಅನ್ಸತ್ತೆ ರೀ ಸರ್. ಆಮೇಲೆ ಎಸ್ಪೆಷಲಿ ಶಾಮನೂರು ಶಿವಶಂಕರಪ್ಪ ಅವರನ್ನು ಯಾರು ಎಲ್ಲರೂ ಅಪ್ಪಾಜಿ ಅಂತ ಕರೀತಾರೆ, ಅವ್ರನ್ನ ಕಳ್ಕೊಂಡಾಗ ಆ ನೋವನ್ನು ಒಂದು ಚೂರು ಕತಾರ್ಸಿಸ್ ಅನುಭವಿಸೋಕ್ಕೆ ಸೊ ಭಾಳ ಜನದ ಬೇಡಿಕೆ ಏನಿತ್ತು, ಇಲ್ಲ ಅವ್ರ ಮನೆಗೆ ಕೊಡ್ರಿ, 2 ವರ್ಷ ಆಯಿತು, 2 ವರ್ಷ ಸೇವೆ ಮಾಡ್ತಾರೆ. ಸೊ ಅದೇ ಈ ಕಾರ್ಯಕರ್ತರು ಆಮೇಲೆ ಲೋಕಲ್ ಲೀಡರ್ಸು ಅದೊಂದು ಮಾತು ಮುಂದುವೈದ್ರು ಸರ್. ಸೊ ಹೈಕಮಾಂಡ್ನಲ್ಲಿ ನಮ್ಮ ಖರ್ಗೆ ಸಾಹೇಬರು ಇರಲಿ, ಪ್ರಿಯಾಂಕಾ ಗಾಂಧಿ ಅವರಿರಲಿ, ನಮ್ಮ ರಾಹುಲ್ ಗಾಂಧಿ ಅವರಿರಲಿ, ಸುರ್ಜೇವಾಲಾ ಅವರಿರಲಿ, ಸೊ ಇವರೆಲ್ಲರೂ ಅದನ್ನೇ ಬೆಂಬಲ ಕೊಡ್ತಾರೆ ರೀ ಸರ್. ಆ ಡಿಸಿಷನ್ ಏನು ಲೋಕಲ್ ಲೆವೆಲ್ನಲ್ಲಿ ಗ್ರಾಸ್ ರೂಟ್ಸ್ ಲೆವೆಲ್ನಲ್ಲಿ ಆಗ್ತದಲ್ಲ ರೀ ಸರ್, ಅದನ್ನೇ ಮುಂದುವರಿಯೋದು. ಯಾಕಂದರೆ ಹಂಗೆ ಗೆಲ್ಲೋದು. ಸರ್, ಈಗ ಈ ವರ್ಷದ ಮೇಗೆ ನಿಮ್ಮ ಸರ್ಕಾರಕ್ಕೆ 3 ವರ್ಷ ಆಗುತ್ತೆ. ಇನ್ನು ಉಳಿದಿರುವಂಥದ್ದು 2 ವರ್ಷ. ಈ 2 ವರ್ಷದ ಉಪಚುನಾವಣೆಯಲ್ಲಿ ಯಾಕೆ ಸಮರ್ಥ ಶಾಮನೂರ್ ಅವರನ್ನೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಆಯ್ಕೆ ಮಾಡಬೇಕು? ಸರ್, ಇದು ಭಾಳ ಸೀರಿಯಸ್ ಕ್ವೆಶನು, ಸೀರಿಯಸ್ ಆನ್ಸರ್ ಕೊಡ್ತೀನಿ. ಈಗ ನಮ್ಮ ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್, ನಾನು ಕಾಂಗ್ರೆಸ್ಸಿನ ಅಭ್ಯರ್ಥಿ. ಸೊ ಕಾಂಗ್ರೆಸ್ಸಿನ ಅಭ್ಯರ್ಥಿನೇ ಎಮ್ ಎಲ್ ಎ ಆದಾಗ ಇದು ನಮ್ಮ ರಾಜ್ಯ ಸರ್ಕಾರದಿಂದ ಅನುದಾನ ತರೋದು ಭಾಳ ಸಿಕ್ಕಾಪಟ್ಟೆ ಈಸಿ ಆಗಿಬಿಡ್ತದೆ ರೀ ಸರ್. ಸೊ ಅದು ಒಂದು ಆ್ಯಂಗಲ್ ನೋಡ್ಬೋದು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಿಜ ಹೇಳಬೇಕಂದ್ರೆ, ನಾವು ಎಲೆಕ್ಷನ್ಗಿಂತ ಮುಂಚೆನೇ 100 ಕೋಟಿ ತಂದೀವಿ ರೀ ಸರ್. ಸೊ ಅದರಲ್ಲೇ ಸಮರ್ಥ ಅಂದಾಗ ಬರೀ ಶಕ್ತಿ ಅಲ್ಲ, ಸಮರ್ಥ ಅಂದರೆ ಕೇಪಬಿಲಿಟಿ. ಸೊ ನನ್ನ ಕೇಪಬಿಲಿಟಿ ನೋಡಿರಿ ಅದರಲ್ಲಿ, ಆ ಮುಖಾಂತರನಲ್ಲಿ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್, ಇದು ಎಷ್ಟು ಹೇಳಿದ್ರೇನು ನಾನು ಕಮ್ಮಿ ಹೇಳ್ದಂಗೆ ಅನಿಸ್ತೈತಿ. ದಯವಿಟ್ಟು ನಾನು ಇದು ಬೇಡಿಕೆ ಎಲ್ಲರೂ ವ್ಯೂವರ್ಸಿಗೂ ಇದು ಅರ್ಥ ಮಾಡ್ಕೊಳ್ರಿ ಅಂತ. ಇದು ಜನಸಂಪರ್ಕ, ಇದು ಒಂದು ಶಂಕರಾಚಾರ್ಯರಿಂದ ದಯವಿಟ್ಟು ಎಲ್ಲರೂ ಕಲಿಬೇಕು. ಹಾಂ ಹ್ಞೂ ರೀ. ಈ ಜನಸಂಪರ್ಕ ಏನು ಅಪ್ಪಾಜಿ ಇಟ್ಕೊಂತಿದ್ರಲ್ರಿ ಸರ್, ಅದಕ್ಕೆ ಅವ್ರು ಇಷ್ಟೊಂದು ಟರ್ಮ್ಸ್ ಎಮ್ ಎಲ್ ಎ ಆಗಿದ್ರು. ಇಷ್ಟೊಂದು ಟರ್ಮ್ಸ್ ಯಾಕಂದರೆ ಅವರು ಯಾರು ಇರಲಿ ಬಂದು ಕಾಣ್ತಿದ್ರು, ಅವ್ರಿಗೆ ಸಮಸ್ಯೆಗಳನ್ನ ತಕ್ಷಣ ಬಗೆಹರಿಸ್ತಿದ್ರು. ಸೊ ಆ ಲೆಕ್ಕಕ್ಕೆ ಇರ್ಬೇಕು ರೀ ಸರ್ ಒಬ್ಬರು ಎಮ್ ಎಲ್ ಎ. ಮುಖ್ಯವಾಗಿ ಜನಸಂಪರ್ಕ ಇಟ್ಕೊಳ್ಳೋದು. ಆಮೇಲೆ ಅದು ಕಾಣ್ತೈತೆ ನನ್ನಲ್ಲಿನೂ, ಎಸ್ಪೆಷಲಿ ಕಂಪೇರ್ ಟು ಅದರ್ ಕ್ಯಾಂಡಿಡೇಟ್ಸ್. ಯಾಕಂದರೆ ನಾವು ಅದು ಗ್ರಾಮ ಪಂಚಾಯತಿ ಸ್ಟೈಲ್ ಎಲೆಕ್ಷನ್ ಮಾಡೋ ಹುಡುಗ, ಬರೀ ಕಾಲು ಅಡ್ಡಾಡೋ ಹುಡುಗ, ಗಲ್ಲಿ ಅಡ್ಡಾಡ್ಬಿಡ್ತಾನೆ, ಎಲ್ಲರ ಜೊತೆ ಕೂತ್ಕೊತಾನೆ, ಎಲ್ಲರ ಮನೆಯಲ್ಲಿ ಹೋಗಿ ನೀರು ಕುಡಿತಾನೆ. ಹಿಂಗಿರ್ಬೇಕು ರೀ ಸರ್ ಒಬ್ಬರು ಎಮ್ ಎಲ್ ಎ ಅಂದರೆ. ಎಲ್ಲರ ಜೊತೆ ಹೋಗೋದು, ಅವ್ರು ಏನು ನಮ್ಮ ಮನೆಗೆ ಬರೋದು ಅದು ಬೇಡ, ನಾವು ನಿಮ್ಮ ಮನೆಗೆ ಹೋಗ್ತೀನಿ, ನೀವು ಹೋಳಿಗೆ ಊಟ ಹಿಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದು ನಿಮ್ಮ ಜೊತೆ ಊಟನೂ ಮಾಡಿಬಿಡ್ತೀನಿ. ಸೊ ಅದು ಜನಸಂಪರ್ಕ ಏನೈತೆ ರೀ ಸರ್, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ನೋಡೇ ನನ್ನನ್ನು ಗೆಲ್ಲಿಸ್ತಾರೆ ಅಂತ ನನಗೆ ಜಾಸ್ತಿ ಬಹುಮತಿಯಿಂದ ನಂಬಿಕೆ ಐತ್ರಿ ಸರ್. ಎಸ್ ವೀಕ್ಷಕರೇ, ಸಮರ್ಥ ಶಾಮನೂರ್ ಅವರ ಮಾತು ನಿಜಕ್ಕೂ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಾ ಇಲ್ಲ. ಕೊನೆಯದಾಗ ಅವ್ರಿಗೊಂದು ಪ್ರಶ್ನೆ, ಈ ಕ್ಷೇತ್ರದ ಮತದಾರರಿಗೆ, ದಾವಣಗೆರೆ ದಕ್ಷಿಣದ ಮತದಾರರಿಗೆ ಕೊನೆಯದಾಗಿ ಯಾವ ರೀತಿ ಮನವಿ ಮಾಡ್ತೀರಾ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಚೂರು ನೀವೆಲ್ಲರೂ ಪೊಲಿಟಿಕಲ್ ಸೈನ್ಸ್ ಭಾಳ ಮಾಡ್ತೀರಿ. ಸೊ ಅದರಲ್ಲಿನೂ ನಾವು ಓದಿರ್ತೀವಿ,
ಅದು ಭಾಳ ಜನ ಆಲ್ರೆಡಿ ಚರ್ಚೆ ಮಾಡಿರ್ತಾರೆ. ಎಲೆಕ್ಷನಿಂದ ಒಂದು ವಾರ ಹಿಂದೆಯೇ ಡಿಸಿಷನ್ ಮಾಡ್ಕೊಂಡಿರ್ತಾರೆ, ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತೀವ, ಬಿ ಜೆ ಪಿಗೆ ವೋಟ್ ಹಾಕ್ತೀವ ಅಂತ. ಆಮೇಲೆ ಅವರಿಗೂ ಆಮೇಲೆ ಮುಖ್ಯವಾಗಿ ಅನ್ಡಿಸೈಡೆಡ್ ಜನನೂ ಇರ್ತಾರೆ. ಸೊ ಆಮೇಲೆ ನಾನು ನೋಡ್ದಂಗೆ ಅನ್ಡಿಸೈಡೆಡ್ ಜನ ಎಲ್ಲ ನಮ್ಮ ಕಡೆ ಬರ್ತಿದ್ದಾರೆ. ಯಾಕಂದರೆ ಅವ್ರು ನೋಡ್ತಿದ್ದಾರೆ ನಾವು ನಮ್ಮ ಕೆಲ್ಸಗಳು ಏನಿದ್ದಾವೆ, ನಮ್ಮ ವಿಚಾರಗಳು ಏನಿದ್ದಾವೆ, ನಾವು ಮಾಡಿರೋ ಸೇವೆ ಏನೈತಿ. ಆಮೇಲೆ ಅದೇ ನಾನು ಈಗಿನ ಹೇಳಿರೋದು ಇವೆಲ್ಲ ಪ್ಲಸ್ ಪಾಯಿಂಟ್ಸು. ನಮ್ಮದು ಕಾಂಗ್ರೆಸ್ ಸರ್ಕಾರ ಐತಿ, ನಾವು ಕಾಂಗ್ರೆಸ್ ಅಭ್ಯರ್ಥಿ ಮುಖ್ಯವಾಗಿ. ಯಾಕಂದರೆ ಇದು ಕೆಲಸದ ಬಗ್ಗೆ. ಆಮೇಲೆ ನಾನು ಯಾವಾಗಲೂ ನನ್ನ ಪ್ರಚಾರದಲ್ಲಿ ಬರೀ ಕೆಲಸದ ಬಗ್ಗೆ ಮಾತಾಡಿದ್ರೆ ಅವ್ರು ಜನಕ್ಕೆ ಬೇಕಿರೋದೇ ಕೆಲಸ, ನಾಟಕ ಏನೂ ಬೇಕಿಲ್ಲ. ಸೊ ಅದು ನೋ ನಾನ್ಸೆನ್ಸ್ ಕ್ಯಾಂಡಿಡೇಟ್ ಬೇಕಂದರೆ ನಾನಿದ್ದೀನಿ. ಆಮೇಲೆ ನನಗೆ ಸಿಕ್ಕಾಪಟ್ಟೆ ನಂಬಿಕೆ ಐತಿ, ಆ ಜನ ಜಾಸ್ತಿ ಬಹುಮತದಿಂದ ನಮಗೆ ಗೆಲ್ಲಿಸ್ತಾರೆ ಅಂತ. ಎಸ್ ವೀಕ್ಷಕರೇ, ಇದು ಸಮರ್ಥ ಅವರ ಸಮರ್ಥವಾದ ಉತ್ತರ ನೇರವಾದ ಪ್ರಶ್ನೆಗಳಿಗೆ. ನೀವು ಕೂಡ ವಿಡಿಯೋನ ನೋಡ್ತಿದ್ದಲ್ಲಿ ಹಾಗೆಯೇ ದಾವಣಗೆರೆ ದಕ್ಷಿಣದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮಗಿರುವಂಥ ಸಮಸ್ಯೆಗಳನ್ನು, ಆ ಸಮಸ್ಯೆಗಳು ಯಾವ ರೀತಿ ಬಗೆಹರಿಬೇಕಂತ. ಖಂಡಿತವಾಗಲೂ ಅದು ಅವ್ರಿಗೆ ತಲುಪುತ್ತೆ. ಹಾಗೆಯೇ ಕಾಮೆಂಟ್ ಮಾಡಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಶಾಸಕರಾಗಬೇಕಂತ. ಧನ್ಯವಾದಗಳು.